ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರರ್ ಕಥೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಯಾವುದಾದ್ರೂ ಬಾಡಿಗೆ ಮನೆ ಹುಡುಕ್ತಾ ಇದ್ರೆ ಅಥವಾ ನೀವೇನಾದರೂ ಇರುವಂಥ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡ್ತಾ ಇದ್ರೆ ನೀವು ಎಲ್ಲಾದರೂ ಇರಿ. ಆದರೆ ಬಾಡಿಗೆ ಮನೆ ಅಥವಾ ನೀವು ಬೇರೆ ಜಾಗದಲ್ಲಿ ನೀವೇನಾದರೂ ಹೊಸ ಮನೆ ತಗೋಬೇಕಾದ್ರೆ ಅಲ್ಲಿಯ ವಾತಾವರಣ, ಅದರ ಹಿನ್ನೆಲೆ ಏನಿದೆಯಲ್ಲ ಅದನ್ನು ತಿಳ್ಕೋದು ತುಂಬ ಮುಖ್ಯ. ನೀವು ಮೂಢನಂಬಿಕೆಗಳನ್ನ ನಂಬಿ ಬೇಕಾದರೆ ಬಿಡಿ, ಆದರೆ ಈ ಘಟನೆಗಳು ನಮ್ಗೆ ಯಾಕೆ ಬೇಕು ಅಂತ ನಾವು ಅದರಿಂದ ದೂರ ಇದ್ದಷ್ಟು ನಮಗೆ ಒಳ್ಳೆಯದು. ಇವತ್ತಿನ ಕತೆ ಕೂಡ ಅಂಥದ್ದೇ ಒಂದಾಗಿದೆ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ಅನನ್ಯ. ಇವಳು ಸುಮಾರು ಒಂದು 19ರಿಂದ 20 ವರ್ಷದ ಹುಡುಗಿ. ಇವಳ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಒಬ್ಬ ತಮ್ಮ, ಒಬ್ಬ ತಂಗಿ ಇರ್ತಾಳೆ. 5 ಜನರ ಒಂದು ಚಿಕ್ಕ ಕುಟುಂಬ ಆಗಿತ್ತು. ಇವಳ ತಂದೆ ಒಬ್ಬ ಆಟೋ ಡ್ರೈವರ್ ಆಗಿದ್ದ. ಆದರೆ ವಯಸ್ಸಾದ ಕಾರಣಕ್ಕೋಸ್ಕರ ಇವರಿಗೆ ಆಟೋ ಓಡಿಸೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಇವರು ಆಟೋ ಓಡಿಸ್ದೇ ಮನೆಯಲ್ಲೇ ಕೂತಿರ್ತಾ ಇದ್ರು. ಯಾವಾಗಾದರೂ ಒಂದ್ಸತಿ ಮಾತ್ರ ಆಟೋ ಓಡಿಸೋದಕ್ಕೆ ಹೋಗ್ತಾ ಇದ್ರು. ಇವರ ಫ್ಯಾಮಿಲಿ ಅಂತೂ ತುಂಬ ಬಡತನದಿಂದ ಕೂಡಿತ್ತು. ಆದರೆ ಅನನ್ಯಗೆ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಅವಳ ಮನಸ್ಸಲ್ಲಿ ತುಂಬ ಇತ್ತು. ಇದಕ್ಕೋಸ್ಕರ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅದರ ಖರ್ಚು ನೋಡ್ಕೊಳ್ಳೋಷ್ಟು ಶಕ್ತಿ ಕೂಡ ಇವರ ಕುಟುಂಬಕ್ಕೆ ಇರಲಿಲ್ಲ. ಆದರೆ ಇವಳಿಗೆ ಮೈಸೂರಿನಿಂದ ಸ್ಕಾಲರ್ಶಿಪ್ ಮೇಲೆ ವಿದ್ಯಾಭ್ಯಾಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಅದರಿಂದ ಅನನ್ಯ ತುಂಬ ಖುಷಿ ಪಡ್ತಾಳೆ. ಆ ಕ್ಷಣಕ್ಕೆ ಖುಷಿ ಪಟ್ಟರು ಮರುಕ್ಷಣ ಮತ್ತೆ ಅವಳ ಮುಖದಲ್ಲಿ ದುಃಖ. ಯಾಕೆಂದರೆ ಮೈಸೂರಂಥ ಸಿಟಿಯಲ್ಲಿ ಹೋಗಿ ಜೀವನ ಮಾಡೋದ್ರೆ ತುಂಬ ಕಷ್ಟ. ಕಾಲೇಜಿನವರಿಗೆ ಸ್ಕಾಲರ್ಶಿಪ್ ಮೇಲೆ ಸಿಗ್ತಾ ಇದೆ, ಆದರೆ ಅಲ್ಲಿ ಇರುವಂಥ ವ್ಯವಸ್ಥೆ ಯಾವ ರೀತಿ ಇರುತ್ತೋ, ಅಲ್ಲಿನ ಊಟದ ಪರಿಸ್ಥಿತಿ ಅಲ್ಲಿ ಇರೋದಂತೂ ತುಂಬ ಕಷ್ಟ ಅಂತ ಇವಳು ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ. ಆದರೆ ಕುಟುಂಬದಲ್ಲಿ ಇದೆಲ್ಲರಿಗೂ ಗೊತ್ತಾದ ತಕ್ಷಣ ಕುಟುಂಬದಲ್ಲಿ ಇವಳ ತಂದೆ, ತಾಯಿ ಎಲ್ಲರೂ ಇವಳಿಗೆ ಒತ್ತಾಯ ಮಾಡಿ ಇವಳನ್ನು ಒಪ್ಪಿಸ್ತಾರೆ. ಇವಳು ಕೂಡ ಆಯಿತು ಅಂತ ಹೋಗೋದಕ್ಕೆ ಒಪ್ಕೋತಾರೆ. ಇನ್ನೇನು ಮೈಸೂರಿನಲ್ಲಿ ಹೋಗಿ ಅಲ್ಲಿ ಯಾವ ರೀತಿ ಇರಬೇಕು, ಅಲ್ಲಿ ಹೋಗಿ ರೂಮ್ನಲ್ಲಿ ಇರಬೇಕು, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಇರಬೇಕಾ ಅಥವಾ PGನಲ್ಲಿ ಇರಬೇಕಾ, ಇವಳ ಮನಸ್ಸಲ್ಲಿ ಅದು ಯೋಚನೆ ಕಾಡ್ತಾ ಇತ್ತು. ಆದರೆ ಏನಾದರೂ ಹೋಗಲಿ, ದೇವರು ಯಾವ ರೀತಿ ದಾರಿ ತೋರಿಸ್ತಾನೋ ಅಂತ ಇವಳು ಮೈಸೂರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಮಾರನೇ ದಿನ ಇವಳು ಮೈಸೂರಿಗೆ ಹೋಗಿ ತಲುಪ್ತಾಳೆ. ಮೈಸೂರಿಗೆ ಹೋಗಿ ತಲುಪಿದ ಮೇಲೆ ಇವಳ ಕಾಲೇಜ್ ಯಾವುದಿದೆ ಅಂತ ಇವಳು ಆಟೋದಿಂದ ಅಡ್ರೆಸ್ ತಿಳ್ಕೊಂಡು ಆಮೇಲೆ ಆಟೋಯಿಂದಾನೇ ಹೋಗ್ತಾಳೆ. ಆ ಕಾಲೇಜೆಲ್ಲ ಇವಳು ನೋಡ್ತಾಳೆ. ಆದರೆ ಇವಳಿಗೆ ಈಗ ಬೇಕಾಗಿರೋದು ಗರ್ಲ್ಸ್ ಹಾಸ್ಟೆಲ್. ಸೊ ಹತ್ತಿರದ ಗರ್ಲ್ಸ್ ಹಾಸ್ಟೆಲ್ ಯಾವುದಾದ್ರೂ ಇದ್ರೆ ಅಂತ ಇವಳು 4-5 ಕಡೆ ವಿಚಾರಿಸ್ತಾಳೆ. ಆದರೆ ಎಲ್ಲ ಗರ್ಲ್ಸ್ ಹಾಸ್ಟೆಲ್ ಫುಲ್ ಆಗಿತ್ತು, ಎಲ್ಲಿ ಸೀಟ್ ಖಾಲಿ ಇರಲಿಲ್ಲ. ಯಾವುದಾದ್ರೂ PGನಲ್ಲಿ ಇರಬೇಕು ಅಂದರೆ ಅದು ಕೂಡ ಫುಲ್ ಆಗಿತ್ತು. ಇನ್ನು ಯಾವುದಾದ್ರೂ ಒಂದು ಚಿಕ್ಕ ಮನೆ ಇದ್ರೆ ಸಾಕು ರೆಂಟ್ನಲ್ಲಿ ಅಂತ ಇವಳು ಅಲ್ಲಿರೋದಕ್ಕೆ ಯೋಚನೆ ಮಾಡ್ತಾಳೆ. ಆದರೆ ಯಾವುದು ಕೂಡ ಒಂದು ಮನೆ ಕೂಡ ಇವಳಿಗೆ ಸಿಗೋದಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇವಳು ಹಾಗೆ ನಡ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಕೂತ್ಕೋತಾಳೆ. ಹೊಸ ಊರು, ಇಲ್ಲಿ ಯಾರು ಇವಳಿಗೆ ಪರಿಚಯನೇ ಇಲ್ಲ. ಇಂಥ ದೊಡ್ಡ ಸಿಟಿನಲ್ಲಿ ಇವಳು ಎಲ್ಲಿ ಹೋಗಬೇಕು ಅಂತ ಇವಳು ಯೋಚನೆ ಮಾಡ್ತಾ ಇರ್ತಾಳೆ. ಮನಸ್ಸಲ್ಲಿ ಒಂದು ಭಯ ಕಾಡ್ತಾ ಇತ್ತು ಇವಳಿಗೆ, ಮುಂದೆ ಏನಾಗುತ್ತೋ ಅಂತ. ಅದೇ ಯೋಚನೆಯಲ್ಲಿ ಕೂತಿರ್ಬೇಕಾದ್ರೆ ಅಚಾನಕ್ಕಾಗಿ ಯಾವುದೋ ಒಬ್ಬ ವ್ಯಕ್ತಿ, ಸ್ವಲ್ಪ ವಯಸ್ಸಾದಂಥ ವ್ಯಕ್ತಿ, ಸುಮಾರು ಒಂದು 55 ವಯಸ್ಸು ಇರ್ಬೋದು ಒಂದು, ಆ ವ್ಯಕ್ತಿ ಇವಳು ಮುಂದೆ ಬರ್ತಾನೆ. ಏನಾಯಿತು ಮಗಳೇ, ಯಾಕೆ ಇಷ್ಟು ಚಿಂತೆಯಲ್ಲಿದೆಯಾ, ಏನಾಯಿತು ಅಂತ ಕೇಳ್ತಾನೆ. ಅವನನ್ನು ನೋಡಿ ಇವಳಿಗೆ ಯಾಕೋ ಗೊತ್ತಿಲ್ಲ, ತನ್ನ ಮನಸ್ಸಲ್ಲಿರೋ ದುಃಖ ಎಲ್ಲ ಹೇಳ್ಕೋಬೇಕು ಅಂತ ಇವಳಿಗೆ ಅನಿಸುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಇವಳು ಒಬ್ಬಳೇ ಇದ್ದಾಳೆ, ಇವ್ರ ಜೊತೆಯಲ್ಲಿ ಯಾರೂ ಬಂದೇ ಇಲ್ಲ. ಇಂಥ ಸಮಯದಲ್ಲಿ ಯಾರಿಗೆ ಇರಲಿ ಸ್ನೇಹಿತರೆ, ಬೇಜಾರಂತೂ ಹಾಗೆ ಆಗುತ್ತೆ. ಅದೇ ಫೀಲ್ ಇವಳಿಗೆ ಆಗ್ತಾ ಇತ್ತು. ಈಗ ಇವಳು ತನ್ನ ಮನಸ್ಸಲ್ಲಿರೋ ದುಃಖ ಎಲ್ಲ ಹೇಳ್ಕೊತಾಳೆ. ನನಗೆ ಯಾವುದಾದ್ರೂ ಒಂದು ಸಣ್ಣ ಮನೆ ಬಾಡಿಗೆಗೆ ಸಿಕ್ಕಿದ್ರೆ ಸಾಕು ಅಂತ. ಅವಾಗ ಇವನು ಒಂದು ಮನೆ ಇದೆ ಬಾಡಿಗೆಗೆ, ಆದರೆ ಅಲ್ಲಿ ಇರೋದಕ್ಕೆ ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಆ ಮನೆ ಬಗ್ಗೆ ಕತೆ ಯಾರೂ ಸರಿಯಾಗಿ ಇರೋದಿಲ್ಲ. ಸೊ ನೀವು ಓಕೆ ಅಂದರೆ ನಾನು ನಿಮಗೆ ಆ ಮನೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಇವಳು ಆಯಿತು, ಎಲ್ಲಿದೆ ಆ ಮನೆ ಅಂತ ಕೇಳ್ತಾಳೆ. ಅವಾಗ ಇವನು ಇಲ್ಲೇ ಹತ್ತಿರದಲ್ಲಿ ಸುಮಾರು ಒಂದು 100 ಮೀಟರ್ ಅಷ್ಟು ಇರ್ಬೋದು ಅಷ್ಟೇ. ಹೇಳಿದಾಗ ಇವಳಿಗೆ ಆಶ್ಚರ್ಯ ಆಗುತ್ತೆ. ಸುಮಾರು 100 ಮೀಟ್ರ್ ಅಂದರೆ ಒಂದು 5 ನಿಮಿಷದಲ್ಲಿ ನಾವು ಅಲ್ಲಿ ರೀಚ್ ಆಗ್ತೀವಿ. ಆಯಿತು, ನಾನು ಬರ್ತೀನಿ ಅಂತ ಇವಳು ಒಪ್ಕೋತಾಳೆ. ಒಪ್ಕೊಂಡಾಗ ಹಾಗೆ ಹೋಗ್ತಾ ಇದ್ದಾಳೆ. ಆದರೆ ಇವ್ರು ಹೋಗ್ತಾ ಇದ್ದಾರೆ 100 ಮೀಟ್ರ್ ಅಂತ ಇವನು ಹೇಳ್ದವನು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಆ ಜಾಗ ಬರ್ತಾನೆ ಇಲ್ಲ. ಈಗಂತೂ ಇವಳಿಗೆ ತುಂಬ ಭಯ ಆಗ್ತಾ ಇತ್ತು. ಯಾಕೆಂದರೆ ಇವ್ರು ಮುಂದೆ ಹೋದಂಗೆ ನಿರ್ಜನ ಪ್ರದೇಶ, ಮನೆಗಳು ತುಂಬ ಕಡಿಮೆ ಆಗ್ತಾ ಇದೆ. ಆಮೇಲೆ ಇವಳಿಗೆ ಮೈನ್ಸಲ್ಲಿ ಭಯ ಕಾಡ್ತಾ ಇತ್ತು. ಯಾಕೆಂದರೆ ಇಂಥ ದೊಡ್ಡ ಸಿಟಿಯಲ್ಲಿ ಒಬ್ಬಳೇ ಹೆಣ್ಮಗಳು ಬಂದು ಇಂಥ ಫೇಸ್ ಮಾಡೋದಂದರೆ ಅದು ಸಾಮಾನ್ಯವಾದ ಮಾತಲ್ಲ ಸ್ನೇಹಿತರೆ. ಅದೇ ಭಯದಿಂದ ಇವಳು ಹೋಗ್ತಾ ಇದ್ದಾಳೆ. ಸ್ವಲ್ಪ ಮುಂದೆ ಹೋದಾಗ ಒಂದು ಚಿಕ್ಕ ಮನೆ ಕಾಣಿಸುತ್ತೆ. ಆ ಮನೆನ ತೋರಿಸ್ತಾನೆ. ಮನೆ ನೋಡಿದಾಗ ಇವಳಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ.
ಅಲ್ಲಿ ಇರ್ಲೋ ಬೇಡವೋ ಅಂತ ಇವಳು ಯೋಚನೆ ಮಾಡ್ತಾ ಇದ್ಲು. ಯಾಕೆಂದರೆ ಸುತ್ತಮುತ್ತ ಯಾವುದೇ ಮನೆಗಳು ಇಲ್ಲಂಥ ಜಾಗ, ಇಲ್ಲಿ ಬಂದಿರೋಂಥ ವ್ಯಕ್ತಿ ಇವನು ಯಾವ ರೀತಿ ಇದ್ದಾನೋ ಅದು ಕೂಡ ಇವಳಿಗೆ ಗೊತ್ತಿಲ್ಲ. ಒಬ್ಬಳೇ ಒಂಟಿ ಹುಡುಗಿ ಇಲ್ಲಿ ಬಂದು ಇದ್ದಾಗ ಸೊ ಆಬ್ವಿಯಸ್ಲಿ ಭಯ ಆಗುವಂಥ ಸಹಜ. ಹೀಗೆ ಇವಳಿಗೆ ಭಯ ಆಗ್ತಾಯಿತ್ತು. ಯಾವುದೇ ದೆವ್ವ ಪಿಸಾಚಿ ಅಲ್ಲ, ಆದರೆ ಇಲ್ಲಿ ಜನರು ಯಾವ ರೀತಿ ಇರ್ತಾರೋ, ಇಲ್ಲಿ ಏನೆಲ್ಲ ಅನಾಹುತಗಳು ಆಗ್ಬೋದು, ಒಂದು ಕೆಟ್ಟ ಯೋಚನೆಗಳು ಇವ್ನ ಮನಸ್ಸಲ್ಲಿ ಬರ್ತಾ ಇತ್ತು. ಅದೇ ಯೋಚನೆಗಳಿಂದ ಇವಳು ಹೆದರ್ತಾ ಇದ್ಲು. ಅವಾಗ ಇವಳು ಕೇಳ್ತಾಳೆ, ಇಲ್ಲಿ ಯಾಕೆ ಸುತ್ತಮುತ್ತ ಯಾರೂ ಇಲ್ವಲ್ಲ ಅಂತ. ಅವಾಗ ಹೇಳ್ತಾಳೆ, ನೋಡಮ್ಮ, ಇಲ್ಲಿ ಬರೋದಕ್ಕೆ ಸಾಕಷ್ಟು ಜನ ಹೆದರ್ತಾರೆ. ಅದು ಯಾಕೆಂದರೆ ಇಲ್ಲಿ ಏನೇನೋ ವಿಚಿತ್ರ ಘಟನೆಗಳು ಆಗುತ್ತೆ ಅಂತ ತುಂಬ ಜನರು ಹೇಳ್ತಾರೆ. ಆದರೆ ನಾನು ನಿನಗೆ ಈ ವಿಷಯನ ಮೊದಲೇ ಹೇಳಿದ್ದೀನಿ. ಇದರ ಜೊತೆಗೆ ಇಲ್ಲಿ ಯಾರೂ ಒಬ್ಬರು ಕಳ್ಳರು ಸಹ ಬರೋದಿಲ್ಲ, ಯಾಕೆಂದರೆ ಇಲ್ಲಿ ಬರೋದಕ್ಕೆ ಜನರು ಹೆದರ್ತಾರೆ. ಆದರೆ ನೀನು ಇಂಥದ್ದೆಲ್ಲ ನಂಬುತ್ತೀಯಾ ಅಂದರೆ ನೀನು ಇಲ್ಲಿ ಇರಬೇಡ, ನಿನಗೆ ಮತ್ತೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಆದರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅವುಗಳು ಸ್ವಲ್ಪ ಅಂದರೆ ಎಷ್ಟು ಅಂತ ಕೇಳ್ತಾಳೆ. ಸುಮಾರು ಒಂದು 8,000 ರೂಪಾಯಿ ಆಗ್ಬೋದು ಪ್ರತಿ ತಿಂಗಳು ಅಂತ ಹೇಳ್ತಾನೆ. ಅವಾಗ ಇವಳಿಗೆ ಮತ್ತೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ 8,000 ಮೈಸೂರಂಥ ಸಿಟಿನಲ್ಲಿ ಒಂದು ಸಣ್ಣ ಮನೆ ಬಾಡಿಗೆ ಸಿಗಬೇಕಂದ್ರೂ ತುಂಬ ಕಷ್ಟ ಸ್ನೇಹಿತರೆ. ಈಗ ಅನನ್ಯಗೆ ಕೂಡ ಸ್ವಲ್ಪ ಶಾಕ್ ಆಯಿತು. ಯಾಕೆಂದರೆ ಪ್ರತಿ ತಿಂಗಳು 8,000 ಕೊಟ್ಟು ಇರೋದಂದ್ರು ಅದು ಸಾಮಾನ್ಯವಾಗಿ ಮಾತು. ಇವಳಿಗಂತೂ ಅದು ಅಲ್ವೇ ಅಲ್ಲ. ಅವಾಗ ಇವಳು ಕೇಳ್ತಾಳೆ, ಈ ಮನೆ ಬಾಡಿಗೆ ಎಷ್ಟು ಅಂತ ಕೇಳ್ತಾಳೆ. ಅವಾಗ ಇವನು ಹೇಳ್ತಾನೆ, ಏನೂ ಇಲ್ಲ 1,500 ಅಂತ ಹೇಳ್ತಾನೆ. 1,500. ಇವು ಸ್ವಲ್ಪ ಯೋಚನೆ ಮಾಡ್ತಾಳೆ. ಆಮೇಲೆ ಆಯಿತು ಅಂಕಲ್, ನಾನು ಇಲ್ಲೇ ಇರ್ತೀನಿ ಅಂತ ಇವಳು ಒಪ್ಕೋತಾಳೆ. ನೋಡಮ್ಮ, ನೀನು ಈ ಮೊದಲೇ ಹೇಳಿದ್ದೀನಿ ಇಲ್ಲಿ ಯಾವ ರೀತಿ ಇದೆ ಅಂತ. ಸೊ ನಿನ್ನ ರಿಸ್ಕ್ ಮೇಲೆ ನೀನು ಇರೋ ಹಾಗಿದ್ರೆ ಇರು. ಇವಳು ಭಯದಿಂದಾನೇ ಒಪ್ಕೋತಾಳೆ. ಯಾಕೆಂದರೆ ಇವಳ ಫ್ಯಾಮಿಲಿ ಪರಿಸ್ಥಿತಿನೇ ಆ ರೀತಿ ಇತ್ತು. ಏನು ಮಾಡಬೇಕು ಅಂತ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಇವಳು ಏನಾದರೂ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಇರೋದಕ್ಕೆ ಒಪ್ಕೋತಾಳೆ. ಆಮೇಲೆ ಇವಳು ಆಯಿತು ಅಂತ ಇವನೇನು ಮಾಡ್ತಾನೆ, ಆ ರೂಮ್ ಕೀನ ಇವಳು ಕೈಗೆ ಕೊಡ್ತಾನೆ. ಕೈ ಕೊಟ್ಟಾಗ ಇವಳು ಆ ರೂಮ್ನ ಓಪನ್ ಮಾಡಿ ಒಳಗೆ ಹೋಗ್ತಾಳೆ. ಆದರೆ ಆಶ್ಚರ್ಯ ಅನ್ನೋ ರೀತಿ ಒಳಗೆ ತುಂಬ ಕ್ಲೀನಾಗಿ ನೀಟಾಗಿತ್ತು. ಹೊರಗೆಯಿಂದ ಯಾವ ರೀತಿ ಕಾಣ್ತಾ ಇತ್ತು, ಹಳೆಯ ಮನೆ ಒಂದು ರೀತಿ ಕಿಡಿದಿರೋ ಕಿಟಕಿಗಳು ಈ ರೀತಿ ಎಲ್ಲ ಕಾಣ್ತಾ ಇತ್ತು. ಆದರೆ ಒಳಗೆ ತುಂಬ ಸುಂದರವಾಗಿ ಕಾಣ್ತಾ ಇತ್ತು, ತುಂಬ ಕ್ಲೀನಾಗಿತ್ತು. ಒಳಗೆ ಹೋದ ತಕ್ಷಣ ಇವಳು ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ಲೈಟ್ ಎಲ್ಲ ಪರ್ಫೆಕ್ಟಾಗಿ ಆನ್ ಆಗಿದೆ, ಏನೂ ಪ್ರಾಬ್ಲಮ್ಮೇ ಇಲ್ಲ. ಅವಾಗ ಇವಳು ಸಡನ್ನಾಗಿ ತನ್ನ ಬ್ಯಾಗ್ನಿಂದ ದೇವರ ಫೋಟೋಸ್ನ ಹೊರಗೆ ತೆಗೆದು ದೇವರ ಕೋಣೆಯಲ್ಲಿಟ್ಟು ಮೊದಲು ಆ ದೇವರಿಗೆ ಪೂಜೆ ಮಾಡ್ತಾಳೆ. ಸಣ್ಣದಾಗಿ ಒಂದು ಪೂಜೆನ ಮಾಡಿ ತನ್ನ ಕಷ್ಟಕ್ಕೆ ಎಲ್ಲ ಒಂದು ಪರಿಹಾರ ಸಿಗಲಿ ಅಂತ ಬೇಡ್ಕೋತಾಳೆ. ಆಮೇಲೆ ಇಲ್ಲಿ ಏನು ಅವಳ ಮನಸ್ಸಲ್ಲಿ ಭಯ ಆಗ್ತಾ ಇದೆಯೋ ಅದನ್ನೆಲ್ಲ ದೇವ್ರ ಮುಂದೆ ಹೇಳ್ಕೊಂಡು ಕಣ್ಣೀರಾಕಿ ದೀಪನ ಹಚ್ಚಿ ಸ್ವಲ್ಪ ಅಡುಗೆನ ಮಾಡ್ತಾಳೆ. ಆಮೇಲೆ ಊಟ ಮಾಡಿ ಮಲಗೋದಕ್ಕೆ ಹೋಗ್ತಾಳೆ. ಕಟ್ಟು ರಾತ್ರಿ ಸುಮಾರು 12:30. ಆ ಸಮಯದಲ್ಲಿ ಇವಳಿಗೆ ಒಂದು ಸ್ಟ್ರೇಂಜ್ ಸೌಂಡ್ ಕೇಳಿಸುತ್ತೆ. ಯಾರು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಳ ರೂಮ್ ಪಕ್ಕದಲ್ಲಿ ಇರುವಂಥ ಚೇರ್ ಇರುತ್ತಲ್ಲ, ಆ ಚೇರ್ನ ಯಾರೋ ಎಳಿತಾ ಇದ್ದಾರೆ. ಆಮೇಲೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆ ಚೇರ್ನ ನೆಲದ ಮೇಲೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಚೇರ್ ಮೇಲೆ ಕೂತ್ಕೋತಾ ಇದ್ದಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಯಾರೋ ನೀರನ್ನ ಚಾಲೂ ಮಾಡ್ತಾ ಇದ್ದಾರೆ. ಆಮೇಲೆ ಹ್ಯಾಂಡ್ ವಾಶ್ ಕೈನ ತೊಳ್ಕೋತಾ ಇದ್ದಾರೆ. ಇದೇ ಈ ಸೌಂಡ್ ಎಫೆಕ್ಟ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಆಮೇಲೆ ನೀರು ಅಚಾನಕ್ಕಾಗಿ ಆಫ್ ಆಗುತ್ತೆ. ಇವಳಿಗೆಲ್ಲ ಈ ರೀತಿ ಫೀಲ್ ಆಗಬೇಕಾದ್ರೆ ಇವಳಿಗೆಲ್ಲ ಇದು ಕನಸಲ್ಲಿ ಆಗ್ತಾ ಇದೆಯೋ ಅನಿಸ್ತಾ ಇತ್ತು. ಆದರೆ ಇದು ಕನಸಲ್ಲಿ ಆಗ್ತಾ ಇರಲಿಲ್ಲ, ಇದು ರಿಯಾಲಿಟಿನಲ್ಲಿ ಆಗ್ತಾ ಇತ್ತು. ಅದನ್ನೇ ಇವಳು ಯೋಚನೆ ಮಾಡಿ ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾಳೆ. ನೋಡ್ಬೇಕಾದ್ರೆ ಅಚಾನಕ್ಕಾಗಿ ಇವಳ ರೂಮ್ ಏನಿತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ರು ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ರೂಮ್ ಕೆಳಗೆ ನೋಡ್ತಾಳೆ, ಅಂದ್ರೆ ಡೋರ್ ಇರ್ತಲ್ಲ ಅದ್ರ ಕೆಳಗೆ ನೋಡಿದಾಗ ಕಾಲಿನ ನೆರಳು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸೊ ಕತ್ಲೆಯಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಇವಳ ರೂಮ್ ಏನಿತ್ತಲ್ಲ ಅಲ್ಲಿ ಚಂದ್ರನ ಬೆಳಕು ತುಂಬಾ ಸ್ಪಷ್ಟವಾಗಿ ಬರ್ತಾ ಇತ್ತು. ಆ ರೂಮ್ ಡೋರ್ ಹತ್ರನೂ ಆ ಬೆಳಕು ಬೀಳ್ತಾ ಇತ್ತು. ಆ ಬೆಳಕಿನಿಂದಾನೆ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಕಾಲಿನ ಹೆಜ್ಜೆ ಏನಿದೆಯಲ್ಲ ಅದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಇದ್ರ ಜೊತೆಗೆ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಕಾಲಿನ ನೆರಳು ಕಾಣ್ತಾ ಇತ್ತು. ಇದರಿಂದ ಇವಳಿಗೆ ಆಶ್ಚರ್ಯ ಆಯ್ತು, ಯಾರಾದ್ರೂ ಇದ್ರಿ ಈ ಮನೆಯಲ್ಲಿ ಅಂತ ಇವಳ ಮನಸ್ಸಲ್ಲಿ ಒಂದು ರೀತಿ ಭಯ. ಯಾಕೆಂದ್ರೆ ಒಂಟಿ ಹುಡುಗಿ ಇಷ್ಟು ದೊಡ್ಡ ಮನೆಯಲ್ಲಿದ್ದಾಳೆ, ಯಾರಾದ್ರೂ ಇದ್ರೆ ಏನು ಗತಿ ಅಂತ ಇವಳು ಯೋಚನೆ ಮಾಡಿ ನಿಧಾನವಾಗಿ ಎದ್ದು ಹೋಗಿ ಡೋರ್ನ ಓಪನ್ ಮಾಡ್ಲೋ ಬೇಡ ಅಂತ ಇವಳು ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಆ ಡೋರ್ನಲ್ಲಿ ಒಂದು ಸೈಡ್ನಲ್ಲಿ ಒಂದು ಸಣ್ಣದಾದ ಒಂದು ಹೋಲ್ ಇರುತ್ತೆ. ಆ ಹೋಲ್ನಿಂದ ನೋಡ್ಬೇಕು ಯಾರಾದ್ರೂ ಇದ್ರಿ ಮನೆಯಲ್ಲಿ ಅಂತ ಇವಳು ಆ ಹೋಲ್ನಿಂದ ನೋಡ್ತಾಳೆ. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಯಾರು ಕಾಣ್ತಾ ಇಲ್ಲ. ಆದ್ರೆ ಇವಳ ಕಣ್ಣಿಗೆ ಕಾಣ್ತಾ ಇರೋದು
ಪಾತ್ರೆಗಳೆಲ್ಲ ಆಟೋಮೆಟಿಕ್ ಆಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗ್ತಾ ಇದೆ. ಸೊ ಯಾವ ರೀತಿ ಅಂದರೆ, ಯಾರು ಆ ಪಾತ್ರೆಯಿಂದ ಊಟನ ಬಡಿಸ್ಕೊಳ್ತಾ ಇದ್ದಾರೆ, ಆಮೇಲೆ ಅದನ್ನು ಸೈಡ್ನಲ್ಲಿ ಸೇರಿಸಿ ಮತ್ತೊಂದು ಪಾತ್ರೆನ ತನ್ನ ಕಡೆ ಎಳ್ಕೊಂಡು ಮತ್ತೆ ಅದರೊಳಗಿಂದ, ಈಗ ಎಕ್ಸಾಂಪಲ್ ಆಗಿ ಯಾರು ಒಂದು ಪಾತ್ರೆನ ತನ್ನ ಕಡೆ ತಗೊಂಡು ಅದರಿಂದ ಅನ್ನ ಹಾಕ್ಕೊಂಡು ಮತ್ತೆ ಆ ಪಾತ್ರೆನ ಸೈಡ್ನಲ್ಲಿ ಸೇರಿಸಿ ಮತ್ತೆ ಇನ್ನೊಂದು ಪಾತ್ರೆ ಎಳ್ಕೊಂಡು ಅದರಿಂದ ಸಾಂಬಾರನ್ನ ಹಾಕೋದು, ಈ ರೀತಿಯಾಗಿ ಅವಳ ಕಣ್ಣಿಗೆ ಕಾಣ್ತಾ ಇತ್ತು. ಆದರೆ ಆಶ್ಚರ್ಯ ಅನ್ನೋ ರೀತಿ ಆ ಪಾತ್ರೆಯಲ್ಲಿ ಏನೂ ಇಲ್ಲವೇ ಇಲ್ಲ. ಆದರೆ ಪಾತ್ರೆ ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ಇದೆ. ಅದು ಅದೃಶ್ಯ ಕೈಗಳು, ಯಾವುದೋ ಒಂದು ಅದೃಶ್ಯ ಕೈಗಳು ಆ ಪಾತ್ರೆ ಮೇಲೆ ಮುಚ್ಚಳನ ಓಪನ್ ಮಾಡಿ ಅದರೊಳಗಿಂದ ಏನೇನೋ ಹಾಕೋತಾ ಇದೆ, ಮತ್ತೆ ಅದನ್ನು ಮುಗಿಸ್ತಾ ಇದೆ. ಆದರೆ ಆ ಪಾತ್ರೆಯಿಂದ ಏನು ಹಾಕೋತಾ ಇತ್ತು ಎಲ್ಲ ಪಾತ್ರೆಗಳು ಖಾಲಿಯಾಗಿತ್ತು. ಇದನ್ನು ನೋಡಿ ಇವಳಿಗೆ ತುಂಬ ಭಯ ಆಯಿತು. ಯಾಕೆ ಅಂದರೆ ಪಾತ್ರೆಗಳು ಆಲ್ರೆಡಿ ಎಂಟಿ ಇದೆ. ಸೊ ಇದು ಇವಳಿಗೆ ಗೊತ್ತು. ಆದರೆ ಎಂಟಿ ಇರೋದ್ರಿಂದ ಯಾರಾದರೂ ಒಳಗೆ ಹಾಕ್ಬೋತಾ ಇದ್ದಾರೆ ಅಂದರೆ, ಪಾತ್ರೆಯಿಂದ ಏನಾದರೂ ಬಳಸ್ಬೋತಾ ಇದ್ದಾರೆ ಅಂದರೆ ಇದು ಯಾವ ರೀತಿ ಸಾಧ್ಯ? ಅದು ಒಂದು ಅದೃಶ್ಯದ ಕೈಗಳು. ಇವಾಗ ಇವಳಿಗೆ ಮನಸ್ಸಲ್ಲಿ ಭಯ ಕಾಡೋದಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ಆ ವ್ಯಕ್ತಿ ಮುಂಚೆನೇ ಹೇಳಿದ್ದ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಇವಳಿಗೀಗ ಭಯ ಕಾಡೋದಕ್ಕೆ ಪ್ರಾರಂಭ ಆಯಿತು. ಏನು ಮಾಡಬೇಕು ಅಂತ ಇವಳಿಗೆ ಅರ್ಥನೇ ಆಗಲಿಲ್ಲ. ಇವಳು ಮತ್ತೆ ಸುಮ್ಮನೆ ತನ್ನ ರೂಮ್ನಲ್ಲಿ ಹೋಗಿ, ಅಂದರೆ ರೂಮ್ನಲ್ಲೇ ಇದ್ದಾಳೆ, ಬೆಡ್ ಮೇಲೆ ಹೋಗಿ ಮಲ್ಕೋತಾಳೆ. ನಾನೇನು ನೋಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಮಲ್ಕೋತಾಳೆ. ಮಲ್ಕೊಂಡಾಗ ಬೆಳಿಗ್ಗೆ ಸುಮಾರು 6 ಗಂಟೆ ಇವಳಿಗೆ ಎಚ್ಚರ ಆಯಿತು. 6 ಗಂಟೆಗೆ ಇವಳು ಎಚ್ಚರ ಆದಾಗ ಇವಳು ರಾತ್ರಿ ಏನೆಲ್ಲ ಆಯಿತು ಅದನ್ನು ನೆನೆಸ್ಕೊಂಡು ಇವಳು ಮನಸ್ಸಲ್ಲಿ ಒಂದು ಭಯ ಕಾಡ್ತಾ ಇತ್ತು. ಇವಳು ಅದೇ ಭಯದಿಂದ ರೂಮಿಂದ ಹೊರಗೆ ಹೋಗ್ತಾಳೆ. ಹೊರಗೆ ಹೋಗಿ ನೋಡ್ತಾಳೆ ರಾತ್ರಿ ಏನೇನೆಲ್ಲ ಆಗಿತ್ತು ಅದನ್ನೆಲ್ಲ ಇವಳು ಸ್ವಲ್ಪ ಅಬ್ಸರ್ವ್ ಮಾಡ್ತಾಳೆ. ಆಶ್ಚರ್ಯ ಅಂದರೆ ಅಲ್ಲಿ ಏನೂ ಆಗೇ ಇಲ್ಲ. ಆದರೆ ಆ ಪಾತ್ರೆಗಳಲ್ಲಿ ಏನೂ ಇರಲಿಲ್ಲ. ಆದರೆ ಈಗ ಆ ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದ್ರ ಒಳಗೆ ನೋಡೋಂಥ ದೃಶ್ಯ ಅಂತೂ ತುಂಬ ಭಯಾನಕವಾಗಿತ್ತು. ಯಾಕೆ ಅಂದರೆ ಯಾವ ಪಾತ್ರೆಯಲ್ಲಿ ಸಾಂಬಾರು ಇರಬೇಕಾಗಿತ್ತು ಅಲ್ಲಿ ಪೂರ್ತಿಯಾಗಿ ಕೆಂಪು ನೀರು, ಯಾವ ಪಾತ್ರೆಯಲ್ಲಿ ಪಲ್ಯ ಇರಬೇಕಾಗಿತ್ತು ಅಲ್ಲಿ ಮನುಷ್ಯನ ಕೈ ಬೆರಳು, ಮನುಷ್ಯನ ಹೊಟ್ಟೆಯ ಒಳಗಿನ ಕರಳುಗಳು, ವಿಚಿತ್ರವಾದ ಏನೇನೋ ಅದರಲ್ಲಿ ತುಂಬಿತ್ತು. ತುಂಬ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇತ್ತು. ಇದು ನೋಡಿ ಇವಳಿಗೆ ವಾಕರಿಕೆ ಬರೋ ರೀತಿ ಆಯಿತು. ಇದನ್ನು ಯಾರು ತಂದಿಟ್ರು ಅಂತ ಇವಳಿಗೆ ಅರ್ಥನೇ ಆಗಲಿಲ್ಲ. ಆದರೆ ಯಾರಾದರೂ ತಂದಿಟ್ಟಿದ್ರೆ ಅದು ಇವಳ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಯಾಕೆಂದರೆ ಇವರು ರಾತ್ರಿ ನೋಡಿದಾಗ ಅದೃಶ್ಯ ಕೈಗಳು ಆ ಪಾತ್ರೆನ ಮೂಮೆಂಟ್ ಮಾಡ್ತಾ ಇತ್ತು. ಅಂದರೆ ಆ ಪಾತ್ರೆನ ತನ್ನ ಕಡೆ ಎಳ್ಕೊಳ್ಳೋದು, ಆಮೇಲೆ ವಾಪಸ್ ಇದ್ದಂಥ ಜಾಗಕ್ಕೆ ಅದನ್ನು ವಾಪಸ್ ಹೋಗಿ ಇಡೋದು, ಈ ರೀತಿಯೆಲ್ಲ ಇವಳು ನೋಡಿದ್ಲು. ಹಾಗಾದ್ರೆ ಇದು ಯಾರು ಮನುಷ್ಯ ಮಾಡಿರೋ ಕೆಲಸ ಅಲ್ವೇ ಅಲ್ಲ ಅಂತ ಇವಳಿಗೆ ಅರ್ಥ ಆಗಿತ್ತು. ಆದರೆ ಇವಳೀಗ ಈ ಮನೆ ಬಿಟ್ಟು ಹೋಗೋದಾದ್ರೂ ಎಲ್ಲಿ? ಅದೇ ಮನಸ್ಸಲ್ಲಿ ಇವಳಿಗೆ ಭಯ ಕಾಡ್ತಾ ಇತ್ತು. ಇದೇ ಯೋಚನೆಯಲ್ಲಿ ಆ ದೃಶ್ಯ ನೆನೆಸ್ಕೊಂಡು ಇವಳು ತಲೆಯೆಲ್ಲ ಒಂದು ರೀತಿ ಕೆಟ್ಟೋದಾಗಿತ್ತು. ಇವಳಿಗೆ ಇದೇ ಯೋಚನೆಯಲ್ಲಿ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜ್ ಮೊದಲನೇ ದಿನಾನೇ ಇವಳು ಮೂಡ್ ತುಂಬ ಅಪ್ಸೆಟ್ ಆಗಿತ್ತು. ಆಮೇಲೆ ಇವಳು ಏನು ಲೆಕ್ಚರ್ ಸರ್ ಪಾಠ ಮಾಡ್ತಾಯಿದ್ರು ಅದ್ರ ಕಡೆ ಇವಳ ಗಮನನೇ ಇಲ್ಲ. ಆಮೇಲೆ ಇವಳ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ, ದೀಕ್ಷಾ ಅಂತ. ಅವಳು ಇವಳಿಗೆ ಮಾತಾಡಿಸ್ತಾಳೆ, ಏನಾಯಿತು ಅನನ್ಯ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ಅಂತ. ಕಾಲೇಜ್ ಮೊದಲನೇ ದಿನ ಅಂತ ನರ್ವಸ್ ಆಗ್ತಾ ಇದೆಯಾ ಹೀಗೆ ಅಂತ ಇನ್ನೂ ಕೇಳ್ತಾಳೆ. ಅವಾಗ ಇವಳು ಏನಿಲ್ಲ ಹಾಗೇನಿಲ್ಲ ಅಂತ ಅಲ್ಲೇ ಸುಮ್ಮನೆ ಕೂತ್ಕೋತಾಳೆ. ಆದರೆ ದೀಕ್ಷಾಗೆ ಇವಳು ನೋಡಿದ ತಕ್ಷಣ ಏನೋ ಒಂದು ರೀತಿ ವಿಚಿತ್ರ ಅನಿಸುತ್ತೆ. ಇವಳು ಯಾವುದೋ ಒಂದು ಯೋಚನೆ ಇದ್ದಾಳೆ, ಏನೋ ಒಂದು ಚಿಂತೆಯಲ್ಲಿದ್ದಾಳೆ. ಅದು ನಾನು ಕೇಳಬೇಕು ಅಂತ ಇವಳು ಫೋರ್ಸ್ ಮಾಡಿ ಕೇಳ್ತಾಳೆ, ಏನಾಯಿತು ಅನನ್ಯ ಹೇಳು, ಏನಾಗ್ತಾ ಇದೆ, ನನ್ನ ಫ್ರೆಂಡ್ ಅಂತ ತಿಳ್ಕೊಬೋದು ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡಿಸಿ ಕೇಳ್ತಾಳೆ. ಆದರೆ ಅನನ್ಯ ಇದ್ರ ಬಗ್ಗೆ ಏನೂ ಹೇಳೋದೇನಿಲ್ಲ, ಏನೂ ಇಲ್ಲ ಅಂತ ಇವಳು ಸುಮ್ಮನೆ ಇರ್ತಾಳೆ. ಅವಾಗ ದೀಕ್ಷಾಕ್ಕೂ ಇದ್ರ ಬಗ್ಗೆ ಜಾಸ್ತಿ ಆರ್ಗ್ಯೂ ಮಾಡೋಕೆ ಹೋಗೋದಿಲ್ಲ. ಆಯಿತು ಸರಿ ಅಂತ ಇವ್ರ ಜೊತೆಲೇ ಇರ್ತಾಳೆ. ಪೂರ್ತಿ ದಿನ ಕ್ಯಾಂಟೀನ್ಗೆ ಹೋಗೋದು, ಪಾರ್ಕ್ನಲ್ಲಿ ಸುತ್ತೋದು, ಪೂರ್ತಿ ದಿನ ಇವರಿಬ್ಬರು ಜೊತೆಯಲ್ಲೇ ಕಾಲ ಕಳೆದಾಗ ಅನನ್ಯಗೆ ನಿನ್ನೆ ರಾತ್ರಿ ಆಗಿರೋ ಘಟನೆಯಿಂದ ಏನು ಶಾಕ್ ಆಗಿತ್ತಲ್ಲ ಅದರಿಂದ ಸ್ವಲ್ಪ ನಿಧಾನವಾಗಿ ಹೊರಗೆ ಬರ್ತಾಳೆ. ಅವಳು ಸ್ವಲ್ಪ ಮೈಂಡ್ ಕೂಡ ಅವ್ರದ್ದು ಫ್ರೆಶ್ ಆಗ್ತಾ ಬಂತು. ಹಂಗೆ ಇವರಿಬ್ಬರ ಫ್ರೆಂಡ್ಶಿಪ್ ಏನಿದೆ ಅದು ತುಂಬ ಗಟ್ಟಿ ಆಯಿತು ಅಂತಲೇ ಹೇಳ್ಬೋದು. ಒಂದೇ ದಿನದಲ್ಲಿ ಇಬ್ಬರು ಫ್ರೆಂಡ್ಶಿಪ್ ತುಂಬ ಗಟ್ಟಿಯಾಗಿತ್ತು. ದಿನ ಪೂರ್ತಿ ಸುತ್ತಾಡೋದು, ಕಾಲೇಜ್ ಆಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸನ್ನ ಮುಗಿಸಿ ಇವಳು ಮತ್ತೆ ತನ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಇವಳಿಗೆ ಮತ್ತೆ ಅದೇ ಯೋಚನೆ, ನಿನ್ನೆ ರಾತ್ರಿ ಆಗಿರುವಂಥ ಘಟನೆ, ಇವತ್ತು ಬೆಳಿಗ್ಗೆ ನೋಡಿರುವಂಥ ಘಟನೆ ಏನಿತ್ತು ಅದನ್ನು ನೆನೆಸ್ಕೊಂಡು ಇವಳಿಗೆ ಮತ್ತಷ್ಟು ಭಯ ಕಾಡೋದಕ್ಕೆ ಪ್ರಾರಂಭ ಆಯಿತು. ಇವಳು ಹೆದರ್ತಾನೆ ಇವಳು ಬೆಳಿಗ್ಗೆ ಏನು ನೋಡಿದ್ಲು ಪಾತ್ರೆ, ಆ ಪಾತ್ರೆಯಲ್ಲಿ ಇನ್ನೊಂದು ಸತಿ ಇವಳು ನೋಡ್ತಾಳೆ. ಆಶ್ಚರ್ಯ ಅಂದರೆ ಆ ಪಾತ್ರೆ ಎಲ್ಲ ತುಂಬ ಕ್ಲೀನಾಗಿದೆ, ಅದರಲ್ಲಿ ಏನೂ ಇಲ್ಲವೇ ಇಲ್ಲ. ಆದರೆ ಸ್ಟ್ರೇಂಜ್ ಏನಂದರೆ ಯಾರು ಅದರಿಂದ ಕೈಯಿಂದಾನೇ ಅದನ್ನು ಪೂರ್ತಿಯಾಗಿ ಕ್ಲೀನಿಂಗ್ ಮಾಡಿದ್ದಾರೆ. ಸೊ ಅದನ್ನು ಪೂರ್ತಿಯಾಗಿ ವಾಶ್ ಮಾಡಿರಲಿಲ್ಲ,
ಕೈಯಿಂದ ಒಳಗಿಂದ ಏನು ಸಾಮಾನುಗಳಿತ್ತು, ಒಳಗೆ ಏನು ಮಸಾಲೆ ಇತ್ತು ಅದನ್ನೆಲ್ಲ ಕೈಯಿಂದಾನೆ ಬಳಿದು ತಗೊಂಡಿದ್ದಾರೇನೋ ಈ ರೀತಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇದನ್ನ ನೋಡಿ ಇವಳಿಗೆ ಮತ್ತಷ್ಟು ಭಯ ಆಯಿತು. ಯಾಕೆಂದ್ರೆ ಇವಳು ಹೊರಗೆ ಹೋಗ್ಬೇಕಾದ್ರೆ ರೂಮ್ನ ಲಾಕ್ ಮಾಡ್ಕೊಂಡೇ ಹೋಗಿದ್ಲು. ಆದರೆ ಇಲ್ಲಿ ಇವಳಿಗೀಗ ವಿಚಿತ್ರವಾಗಿ ಕಾಣ್ತಾ ಇತ್ತು. ಯಾರು ಬಂದಿರ್ಬೋದು ಅಂತ ಇವಳು ಇದೇ ಯೋಚನೆಯಲ್ಲಿ ಇವತ್ತು ರಾತ್ರಿ ಇವಳು ಊಟ ಸಹ ಮಾಡೋದಿಲ್ಲ. ಇದೇ ಯೋಚನೆ ಇವಳು ಮಲ್ಕೋತಾಳೆ. ಮಲಗಬೇಕಾದ್ರೆ ಇವಳಿಗೆ ನಿದ್ರೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಳು ಸ್ವಲ್ಪ ಹೊತ್ತು ಓದ್ಕೋಬೇಕು ಅಂತ ಇವಳು ಟೆಕ್ಸ್ಟ್ ಬುಕ್ನ ಓಪನ್ ಮಾಡ್ತಾಳೆ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಹಂಗೆ ಸ್ವಲ್ಪ ಹೊತ್ತು ಓದ್ತಾ ಕೂತ್ಕೋತಾಳೆ. ಆದರೆ ಹೊರಗೆ ನಾಯಿ ಬೊಗಳು ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಆಯಿತು. ಕೇವಲ ನಾಯಿ ಬೊಗಳ್ತಾ ಇಲ್ಲ, ಅದು ಅಳ್ತಾ ಇದೆ. ಅದು ಇವಳ ಮನೆ ಕಡೆನೇ ನೋಡಿ ಅಳ್ತಾ ಇದೆ. ಈ ಶಬ್ದ ಕ್ಲಿಯರ್ ಆಗಿ ಇವಳಿಗೆ ಕೇಳಿಸ್ತಾ ಇತ್ತು. ಇದರಿಂದ ಇವಳಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಇವಳು ವಿಂಡೋಸ್ನ ಕ್ಲೋಸ್ ಮಾಡಬೇಕು ಅಂತ ಇವಳು ಹೊರಗೆ ಹೋಗ್ತಾಳೆ. ನೋಡಿದಾಗ ಆ ನಾಯಿ ಇವಳ ಮನೆ ಕಡೆನೇ ನೋಡಿ ಬೊಗಳ್ತಾ ಇದೆ. ಅಷ್ಟೇ ಅಲ್ಲ, ಯಾರು ಈ ನಾಯಿನ ಓಡಿಸ್ತಾ ಇದ್ದಾರೆ, ಯಾವುದೋ ಅದೃಶ್ಯ ಕೈಗಳು ಈ ನಾಯಿನ ಓಡಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕೆ ಅಂದರೆ ಆ ನಾಯಿ ಹಿಂದೆ ಹೋಗ್ತಾ ಇತ್ತು. ಅದು ಸಾಮಾನ್ಯವಾಗಿ ಹಿಂದೆ ಹೋಗ್ತಾ ಇರಲಿಲ್ಲ. ಯಾರು ಅದನ್ನು ಜೋರಾಗಿ ಒದಿತಾ ಇದ್ದಾರೆ, ಯಾರು ಕೈಯಿಂದ ಹೊಡಿತಾ ಇದ್ದಾರೆ, ಇದು ನೋಡಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇತ್ತು. ನಾಯಿನ ಯಾರು ಹೊಡಿತಾ ಇದ್ದಾರೆ, ಅದು ನಾಯಿ ಹಿಂದೆ ಹೋಗ್ತಾ ಇದೆ, ಮತ್ತೆ ಮುಂದೆ ಬಂದು ಮತ್ತೆ ಬೊಗಳ್ತಾ ಇದೆ. ಇದು ನೋಡಿ ಇವಳಿಗೆ ಮತ್ತಷ್ಟು ಆಶ್ಚರ್ಯ ಆಯಿತು. ಯಾವುದು ಕಾಣದ ಕೈಗಳು ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಇವಳಿಗೆ ಮನಸ್ಸಲ್ಲಿ ಮತ್ತಷ್ಟು ಭಯ. ಈಗ ಇವಳಿಗೆ ಓದೋದಕ್ಕೂ ಆಗ್ತಾ ಇಲ್ಲ, ಅದರ ಕಡೆ ಗಮನ ಹರಿಸೋದಕ್ಕೆ ಇವಳಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವಳು ಓದೋದನ್ನು ಡ್ರಾಪ್ ಮಾಡಿ ಮಲಗೋದಕ್ಕೆ ಟ್ರೈ ಮಾಡ್ತಾಳೆ. ಯಾಕೆ ಅಂದರೆ ತುಂಬ ಭಯ ಆಗ್ತಾ ಇದೆ. ನಿದ್ದೆ ಅಂತೂ ಬರೋದಿಲ್ಲ. ಇವಳು ಮಲಗೋದಕ್ಕೆ ಟ್ರೈನೇ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವಳು ಟ್ರೈ ಮಾಡ್ತಾ ಇದ್ಲು. ಮಲಗೋದಕ್ಕೆ ನೀನು ಟ್ರೈ ಮಾಡ್ತಾ ಇದ್ದಾಳೆ. ಸುಮಾರು 10 ನಿಮಿಷ ಆದಮೇಲೆ ಯಾರೋ ಒಬ್ಬರು ಅಳು ಶಬ್ದ ಕೇಳಿಸುತ್ತೆ. ತುಂಬ ಜೋರಾಗಿ ತುಂಬ ದುಃಖದಿಂದ ಅಳು ಶಬ್ದ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಯಾರೋ ಒಬ್ಬಳು ಮಹಿಳೆನ ಹೊಡಿತಾ ಇದ್ದಾರೆ, ತುಂಬ ಜೋರಾಗಿ ಹೊಡಿತಾ ಇದ್ದಾರೆ. ಈ ಶಬ್ದ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಯಾರು ಹೊಡಿತಾ ಇದ್ದಾರೆ, ಒಂದು ಮಹಿಳೆ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಚಿಕ್ಕ ಮಕ್ಕಳು ರಿಕ್ವೆಸ್ಟ್ ಮಾಡಿಕೊಂಡು ಬೇಡ ನನ್ನ ತಾಯಿನ ಬಿಟ್ಬಿಡು ಅಂತ ಈ ಶಬ್ದ ಕೂಡ ಕೇಳಿಸ್ತಾ ಇದೆ. ಈ ಶಬ್ದ ಎಲ್ಲ ಕೇಳಿಸ್ಕೊಂಡು ಆದ್ಮೇಲೆ ಇವ್ರ ಮನಸ್ಸಲ್ಲಿ ಮತ್ತಷ್ಟು ಭಯ ಕಾಡೋದಕ್ಕೆ ಪ್ರಾರಂಭ ಆಯಿತು. ಇವಳು ಡೋರ್ ಓಪನ್ ಮಾಡಿ ಯಾರಿದ್ದಾರೆ ಅಂತ ನೋಡಬೇಕು ಅಂತ ಮನಸ್ಸಲ್ಲಿ ಒಂದು ಕುತೂಹಲ. ಆದರೆ ಹೊರಗೆ ಹೋಗಿ ನೋಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಯಾಕೆಂದರೆ ಯಾರು ಒಂದು ಮಹಿಳೆಯನ್ನ ಹೊಡಿತಾ ಇದ್ದಾರೆ, ಆ ಮಹಿಳೆಯ ಮಕ್ಕಳು ಇರಬೇಕು ಅನ್ಸುತ್ತೆ. ಅವರು ಆಳ್ತಾ ಇದ್ದಾರೆ, ನಮ್ಮ ತಾಯಿನ ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಆಮೇಲೆ ಸ್ಟ್ರೇಂಜ್ ಅನ್ನೋ ರೀತಿ ಆ ಮಕ್ಕಳು ಏನೋ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಲ್ಲ, ಅದು ಬೇರೆ ಯಾರಿಗೂ ಅಲ್ಲ. ಆ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದದ್ದು ತಂದೆಗೇನೆ. ಅವ್ರ ತಂದೆಗೆ ಹೇಳ್ತಾರೆ, ಬೇಡ ಅಪ್ಪ, ತಾಯಿನ ಹೊಡಿಬೇಡ, ಅಮ್ಮನ ಹೊಡಿಬೇಡ. ಈ ರೀತಿಯಾಗಿ ಅವರು ಹೇಳಿ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ಇವಳಿಗೆ ಮತ್ತಷ್ಟು ಭಯ ಕಾಟೋದಕ್ಕೆ ಪ್ರಾರಂಭ ಆಯಿತು. ಇವಳು ರೂಮಿಂದ ಹೊರಗೆ ಹೋಗಿ ನೋಡಬೇಕು ಅಂತ ಮನಸ್ಸಲ್ಲಿ ಅನಿಸ್ತಾ ಇದ್ರು ಕೂಡ ಭಯ ಆಗ್ತಾ ಇದೆ. ಆದರೂ ಕೂಡ ಸ್ವಲ್ಪ ಧೈರ್ಯ ಗಟ್ಟಿ ಮಾಡಿ ಇವಳು ದೇವ್ರ ಹೆಸರನ್ನ ಜಪ ಮಾಡ್ತಾ ಡೋರ್ನ ಓಪನ್ ಮಾಡ್ತಾಳೆ. ಡೋರ್ನ ಓಪನ್ ಮಾಡಿ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಭಯದಿಂದ ಹೊರಗೆ ಹೋಗ್ತಾ ಇದ್ದಾಳೆ. ಹೊರಗೆ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಯಾವುದೋ ಒಂದು ತಣ್ಣನೆ ಗಾಳಿ ಇವಳನ್ನೇ ಟಚ್ ಮಾಡಿ ಪಾಸ್ ಆಯಿತು. ಇವಳು ಎಲ್ಲಿಂದ ಗಾಳಿ ಬಂತು ಅಂತ ಇವಳು ನೋಡ್ತಾಳೆ. ಅಚಾನಕ್ ಈಗ ಮತ್ತೊಂದು ಗಾಳಿ ಇವಳನ್ನೇ ಟಚ್ ಆಗಿ ಪಾಸ್ ಆಯಿತು. ಅದೇ ಭಯದಿಂದ ಇವಳು ಮತ್ತೆ ಟರ್ನ್ ಆಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು ಒಬ್ರು ಹೆಣ್ಣು ಮಗಳು ನಿಂತಿದ್ದಾಳೆ ಗೋಡೆ ಕಡೆ ಮುಖ ಮಾಡಿಕೊಂಡು. ಇವಳು ಭಯದಿಂದ ಅವಳು ಯಾರು ಅಂತ ಇವಳು ನೋಡಬೇಕು ಅಂತ ಇವಳು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾಳೆ. ಆಮೇಲೆ ಅವಳನ್ನು ಏನು ಟಚ್ ಮಾಡಬೇಕು ಅಷ್ಟರಲ್ಲಿ ಅವಳು ನಿಂತ ಜಾಗದಿಂದಾನೆ ತನ್ನ ಫೇಸ್ನ 180 ಡಿಗ್ರಿನಲ್ಲಿ ಟರ್ನ್ ಮಾಡಿದಾಗ ಇವಳು ಭಯದಿಂದ ಜೋರಾಗಿ ಕಿರ್ಚ್ಕೊಂಡು ಮತ್ತೆ ಓಡಿ ಹೋಗ್ತಾಳೆ. ಎಲ್ಲಿ ಓಡಿ ಹೋಗ್ಬೇಕು ಅಂತ ಇವಳು ಗೊತ್ತಾಗ್ತಾ ಇಲ್ಲ. ಕಾಲಿ ಅಡಿ ಕೆಳಗೆ ಬೀಳ್ತಾಳೆ. ಬಿದ್ದ ತಕ್ಷಣ ಇವಳು ಒಂದು ದೇವರ ಸಾಮಾನುಗಳು ಏನು ತಂದಿದ್ಲು, ದೇವರ ಫೋಟೋಸ್ಗಳನ್ನ ಏನು ತಂದಿದ್ಲು, ಅಲ್ಲಿ ಹೋಗಿ ಇವಳು ಕೂತ್ಕೋತಾಳೆ. ರಾತ್ರಿ ಇಡೀ ಇವಳು ಅಲ್ಲೇ ಕೂತ್ಕೋತಾಳೆ. ಅಳ್ತಾ ಇವಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಈಗ ಇವಳು ನೋಡಿರೋ ದೃಶ್ಯ ಅಂತೂ ತುಂಬ ಭಯಾನಕವಾಗಿತ್ತು. ಅದಕ್ಕೋಸ್ಕರ ಇವಳು ರಾತ್ರಿಯಲ್ಲಿ ಅಲ್ಲೇ ಕೂತ್ಕೋತಾಳೆ. ಭಯದಿಂದ ಅಲ್ಲೇ ಕೂತ್ಕೊಂಡು ಮಲ್ಕೋತಾಳೆ. ಬೆಳಿಗ್ಗೆ ಸುಮಾರು 7:30 ಇವಳಿಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ನೋಡ್ತಾಳೆ ಮತ್ತೆ ಎಲ್ಲ ನಾರ್ಮಲ್ ಆಗಿದೆ. ಪಾತ್ರೆಗಳಲ್ಲಿ ಮತ್ತೆ ಭಯದಿಂದ ನೋಡ್ತಾಳೆ, ಅಲ್ಲಿ ಕೂಡ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಎಲ್ಲ ಕ್ಲೀನ್, ಯಾವ ರೀತಿ ಕ್ಲೀನ್ ಆಗಿತ್ತು ಅದೇ ರೀತಿ ಕ್ಲೀನ್ ಆಗಿದೆ. ಯಾರು ವಾಶ್ ಮಾಡಿ ಇಟ್ಟಿದ್ದಾರೆ ಈ ರೀತಿಯಾಗಿ ಅನಿಸ್ತಾ ಇತ್ತು. ಇವಳು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಕಾಲೇಜ್ಗೆ ಹೋಗೋದಕ್ಕೆ ಇವಳು ರೆಡಿ ಆಗ್ತಾಳೆ. ಕಾಲೇಜಿಗೆ ಹೋದ ತಕ್ಷಣ ಇವಳು ಮತ್ತೆ ಇವತ್ತು ಕೂಡ ಅದೇ ಮೂಡ್ನಲ್ಲೂ. ಆದರೆ
ಅದಕ್ಕಿಂತ ಜಾಸ್ತಿ ಡಲ್ ಆಗೇ ಇದ್ದು ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಇವಳು ನೋಡಿರೋಂಥ ದೃಶ್ಯ ಅದು ಅಂತಿಂತ ಸಾಮಾನ್ಯವಾಗಿ ದೃಶ್ಯ ಇರಲಿಲ್ಲ. ಅದೇ ಯೋಚನೆ ಇವಳು ಇವತ್ತು ಕೂಡ ಇವಳಿಗೆ ಪಾಠದ ಕಡೆ ಗಮನನೇ ಇಲ್ಲ. ಮತ್ತೆ ದೀಕ್ಷಾ ಕೇಳ್ತಾಳೆ, ಏನಾಯ್ತು, ಯಾಕೆ ನೀನು ಈ ರೀತಿಯಾಗಿ ಇರ್ತಾ ಇದೆಯಾ ಅಂತ. ನನ್ನ ಹತ್ರ ಆದ್ರೆ ಹೇಳು, ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿನ ದುಃಖ ಕಡಿಮೆ ಆಗುತ್ತೆ, ಮನಸ್ಸು ಹಗುರು ಆಗುತ್ತೆ ಅಂತ ಇವಳು ಎಷ್ಟೇ ಹೇಳಿದ್ರು ಅವಳು ಕೇಳೋದಿಲ್ಲ. ಏನೂ ಇಲ್ಲ ಅಂತ ಇವಳು ಮತ್ತೆ ದೀಕ್ಷಾ ಇವಳು ಇರೋದೇ ಹೀಗೆ ಅಂತ ಇವಳು ಮತ್ತೆ ಅವ್ರ ಜೊತೆ ಮಾತಾಡ್ತಾಳೆ, ಫನ್ ಮಾಡ್ತಾಳೆ. ಮತ್ತೆ ಇಬ್ರು ಸ್ವಲ್ಪ ಸುತ್ತಾಡ್ತಾರೆ ಕಾಲೇಜ್ ಮುಗಿದಾದ್ಮೇಲೆ. ಆಮೇಲೆ ಪಾನಿಪುರಿ ತಿನ್ನೋದಾಗಿರ್ಬೋದು, ಅಥವಾ ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗಿರ್ಬೋದು, ಅಥವಾ ಯಾವುದಾದ್ರು ಶಾಪಿಂಗ್ ಮಾಲಿಗೆ ಹೋಗೋದು, ಈ ರೀತಿಯಲ್ಲಿ ಅವರು ಸುತ್ತಾಡ್ತಾರೆ. ದೀಕ್ಷಾ ಏನಿದಾಳಲ್ಲ ಅವಳು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾ ಇದ್ಲು. ಅನನ್ಯ ಏನೇ ಕೇಳಿದ್ರು ಅವಳು ಇಲ್ಲ ಅಂತ ಇರಲಿಲ್ಲ. ಇನ್ಫ್ಯಾಕ್ಟ್ ಅನನ್ಯ ಏನು ಕೇಳಿಲ್ಲ ಅಂದರೂ ಕೂಡ ಅವಳಿಗೆ ಏನೆಲ್ಲ ಇಷ್ಟ ಆಗ್ಬೋದು ಅದನ್ನೆಲ್ಲ ದೀಕ್ಷಾನೇ ಕೊಡಿಸ್ತಾ ಇದ್ಲು. ಇವರಿಬ್ಬರು ಫ್ರೆಂಡ್ಶಿಪ್ ತುಂಬ ಒಳ್ಳೆಯದಿತ್ತು. ಇದರಲ್ಲಿ ಬಡವ ಶ್ರೀಮಂತ ಏನೇನೂ ಇರಲಿಲ್ಲ. ಫ್ರೆಂಡ್ಶಿಪ್ ಅಂತ ತುಂಬ ಸುಂದರವಾಗಿ ನಡೀತಾ ಇತ್ತು. ಆದರೆ ಅನನ್ಯ ಮನಸ್ಸಲ್ಲಿ ಆ ಭೀತಿ ಏನಿತ್ತಲ್ಲ ಅದು ಇವಳಿಗೆ ತುಂಬ ಕೊರಿತಾ ಇತ್ತು. ಅದನ್ನು ಇವಳು ದೀಕ್ಷಾ ಮುಂದೆ ಹೇಳ್ಕೊಂಡಿದ್ರೆ ಸಾಲ್ವ್ ಆಗ್ತಾ ಇತ್ತು ಏನು, ಆದರೆ ಇವಳು ಹೇಳ್ಕೊಳ್ಳೋದೇ ಇಲ್ಲ. ಹಾಗೆ ಮತ್ತೆ ಅದೇ ಯೋಚನೆಯಲ್ಲಿ ಇವಳು ಕೈತಾಳೆ. ಇವತ್ತು ಏನೇ ಮಾಡಿದ್ರು ಕೂಡ ಇವಳು ಮೂಡ್ ಚೇಂಜ್ ಆಗ್ತಾನೆ ಇಲ್ಲ. ದೀಕ್ಷಾ 10 ಮಾತಾಡಿದ್ರೆ ಇವಳು 1 ಮಾತಾಡ್ತಾ ಇದ್ಲು. ಇದೇ ಯೋಚನೆಯಲ್ಲಿ ಇವಳು ಮತ್ತೆ ಸಾಯಂಕಾಲ ಸುಮಾರು 7:30ಕ್ಕೆ ಇವಳು ಮತ್ತೆ ಮನೆಗೆ ಬರ್ತಾಳೆ. ಇವಳ ಮನೆಗೆ ಬರೋದಕ್ಕೆ ಇವಳಿಗೆ ಈಗ ತುಂಬ ಭಯ ಆಗ್ತಾ ಇತ್ತು. ಇವಳು ಅದೇ ಯೋಚನೆಯಲ್ಲಿ ಇವತ್ತು ಕೂಡ ಸರಿಯಾಗಿ ಊಟ ಮಾಡೋದಿಲ್ಲ. ರಾತ್ರಿ ಸುಮಾರು 9:30 ಮತ್ತೆ ಓದಬೇಕು ಅಂತ ಇವಳು ಟೆಕ್ಸ್ಟ್ ಬುಕ್ನ ಹಿಡ್ಕೋತಾಳೆ. ಯಾಕೆಂದರೆ ಇವಳು ಇಷ್ಟೊಂದು ದೂರ ಬಂದಿರೋದೇ ಓದೋದಕ್ಕೆ. ಇವಳ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಅದಕ್ಕೋಸ್ಕರ ಇವಳು ಓದಬೇಕು ಅಂತ ಟೆಕ್ಸ್ಟ್ ಬುಕ್ನ ಹಿಡ್ಕೊಂಡಿದ್ದಾಳೆ. ಅಚಾನಕ್ಕಾಗಿ ಮತ್ತೆ ರಿಪೀಟೆಡ್ ಅದೇ ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಆಯಿತು. ರಾತ್ರಿ ಏನೆಲ್ಲ ಕೇಳಿಸಿತ್ತು, ಯಾರು ಹೊಡಿತಾ ಇದ್ದಾರೆ, ಯಾರು ಕಾಪಾಡಿ ಕಾಪಾಡಿ ಅಂತ ಕಿರಿಸ್ತಾ ಇದ್ದಾರೆ, ಮಕ್ಕಳು ಬೇಡಪ್ಪ ಬೇಡಪ್ಪ ಅಂತಿದ್ದಾರೋ ಅದೇ ಸೌಂಡ್ ಮತ್ತೆ ಕೇಳಿಸ್ತಾ ಇದೆ. ಇವಳು ಅದನ್ನೇ ನೋಡ್ತಾ ಇದ್ದಾಳೆ. ಆದರೆ ಇವಳಿಗೆ ಈ ಸತಿ ಹೊರಗೆ ಹೋಗೋದಕ್ಕೆ ಧೈರ್ಯನೇ ಸಾಲ್ತಾ ಇಲ್ಲ. ಇವಳು ಮತ್ತೆ ಕಣ್ಣಾಯಿಸಿ ಆ ಕಿಟಕಿಯಿಂದಾನೇ ನೋಡಬೇಕು ಅಂತ ಅವಳು ನೋಡ್ತಾಳೆ. ಕಿಟಕಿಯಿಂದ ಏನು ಕಾಣಿಸೋದಿಲ್ಲ, ಹೊರಗೆ ಯಾರೂ ಇಲ್ಲ. ಮತ್ತೆ ಎಲ್ಲಿಂದ ಶಬ್ದ ಬರ್ತಾ ಇದೆ ಅಂತ ಇವಳು ಮತ್ತೆ ತನ್ನ ರೂಮಿಂದ ಡೋರಲ್ಲಿ ಸ್ವಲ್ಪ ಸಣ್ಣದಾದ ಒಂದು ಹೋಲಿತ್ತು, ಆ ಹೋಲಿಂದ ನೋಡ್ತಾ ಇದ್ದಾಳೆ. ಅಚಾನಕ್ಕಾಗಿ ಇವಳು ಏನು ಆ ಹೋಲಿಂದ ನೋಡ್ತಾ ಇದ್ದಾಳೋ ಒಂದು ಫೇಸ್ ಇವಳು ಮುಂದೆ ಬಂತು. ಆ ಫೇಸ್ ಇಷ್ಟೊಂದು ಭಯಾನಕವಾಗಿತ್ತು ಅಂದರೆ ಕೆಂಪು ನೀರಿಂದ ಕಣ್ಣುಗಳು ತುಂಬಿತ್ತು. ಅಷ್ಟೇ ಭಯಾನಕವಾಗಿ ನಗ್ತಾ ಇದೆ, ಹಲ್ಲುಗಳನ್ನೆಲ್ಲ ಕಡಿತಾ ಇದೆ, ಒಂದು ರೀತಿ ವಿಚಿತ್ರವಾದ ಶಬ್ದ ಮಾಡ್ತಾ ಇತ್ತು. ಇದನ್ನು ನೋಡಿ ಇವಳು ಭಯ ಪಟ್ಕೊಂಡು ಹಿಂದೆ ಸರಿದು ಮತ್ತೆ ಕೂತ್ಕೋತಾಳೆ ಏನಾಗ್ತಾ ಇದೆ ಅಂತ. ಇವಳು ಏನಾದರೂ ಆಗಲಿ ನಾನಂತೂ ಈ ರೂಮಿಂದ ಹೊರಗೆ ಹೋಗೋದಿಲ್ಲ ಅಂತ ಇವಳು ಆ ರೂಮ್ನಲ್ಲಿ ಕೂತ್ಕೋತಾಳೆ. ಆದರೆ ಆ ಶಬ್ದ ಅಂತೂ ವಿಚಿತ್ರವಾಗಿ ಕೇಳಿಸ್ತಾ ಇದೆ. ಆದರೆ ಈ ಸತಿ ಆ ಶಬ್ದ ಕೇಳಿಸೋ ಜೊತೆಗೆ ಇವಳು ಇದ್ದಿರುವಂಥ ರೂಮ್ ಏನಿತ್ತಲ್ಲ ಆ ರೂಮ್ ಡೋರ್ನ ಜೋರಾಗಿ ನಾಕ್ ಮಾಡ್ತಾ ಇದ್ದಾರೆ. ಇನ್ನೇನು ಇವಳು ಆ ಡೋರ್ನ ತೆಗಿಲಿಲ್ಲ ಅಂದರೆ ಯಾರಾದರೂ ಈ ಡೋರ್ನ ಮುಡ್ಕೊಂಡು ಒಳಗೆ ಬರ್ತಾರೆ. ಈ ರೀತಿಯಾಗಿ ತುಂಬ ಜೋರ ಶಬ್ದ ಬರ್ತಾ ಇತ್ತು. ಇದರಿಂದ ಇವಳು ಮತ್ತಷ್ಟು ಭಯ ಪಟ್ಕೊಂಡು ಅಲ್ಲೇ ಕೂತ್ಕೊಂಡಾಗ ಇವಳ ಮೇಲೆ ಕೆಂಪು ನೀರಿನ ಹನಿಗಳು ಬೀಳೋದಕ್ಕೆ ಪ್ರಾರಂಭ ಆಯಿತು. ಒಂದೊಂದೇ ಹನಿ ಇವಳ ತಲೆ ಮೇಲೆ ಬೀಳ್ತಾ, ಇವಳ ಹನಿ ಮೇಲೆ ಇವಳ ಕೈಗಳ ಮೇಲೆ ಬೀಳ್ತಾ ಇದೆ. ಆವಾಗ ಇವಳು ಮೇಲಿಂದ ನೋಡ್ತಾಳೆ, ಯಾರೋ ಒಬ್ಬಳು ಹೆಣ್ಣು ಮಗಳು ಸೀಲಿಂಗ್ ಫ್ಯಾನ್ಗೆ ತನ್ನ ಕುತ್ತಿಗೆ ಹಗ್ಗನ ಬಿಕ್ಕೊಂಡು ಅಲ್ಲೇ ನೇತಾಡ್ತಾ ಇದ್ದಾಳೆ. ಸೊ ನಿಮಗೆ ಅರ್ಥ ಆಗಿರಬೇಕು, ಆ ದೃಶ್ಯ ಅಂತೂ ತುಂಬ ಭಯಾನಕವಾಗಿ ಕಾಣ್ತಾ ಇತ್ತು. ಕಣ್ಣುಗಳೆಲ್ಲ ಪೂರ್ತಿಯಾಗಿ ಓಪನ್ ಆಗಿದೆ, ನಾಲಿಗೆ ಹೊರಗೆ ಬಂದಿರಿದೆ ಒಂದು ರೀತಿ ವಿಚಿತ್ರವಾಗಿ. ಆದರೆ ಅದು ಉಸಿರಾಡ್ತಾ ಇದೆ, ಅದು ಕಣ್ಣು ಕಿಸಿದು ಇವಳನ್ನೇ ನೋಡ್ತಾ ಇದೆ. ಈಗಂತೂ ಇವಳಿಗೆ ತುಂಬ ಭಯ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಅಚಾನಕ್ಕಾಗಿ ಆ ಆಕೃತಿ ಏನಿತ್ತಲ್ಲ, ಹೆಣ್ಣಿನ ಆಕೃತಿ, ಅದು ಇವಳನ್ನೇ ನೋಡ್ತಾ ಇತ್ತು. ಅದು ಕೆಳಗೆ ಇಳಿದು ಅಚಾನಕ್ ಇವಳ ಮೇಲೆ ಕೂತ್ಕೊಳ್ಳುತ್ತೆ. ಇವಳು ಎದೆ ಮೇಲೆ ಕೂತ್ಕೊಂಡು ಇವಳು ಕುತ್ತಿಗೆನ ಜೋರಾಗಿ ಪ್ರೆಸ್ ಮಾಡಿದಾಗ ಇವಳಿಗೀಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವುದೇ ದಾರಿ ಕಾಣಲಿಲ್ಲ. ಇವಳು ಒದ್ದಾಡ್ತಾ ಇದ್ದಾಳೆ, ಹಾಸಿಗೆ ಮೇಲೆ ಒದ್ದಾಡ್ತಾ ಇದ್ದಾಳೆ. ಆಮೇಲೆ ಅಚಾನಕ್ಕಾಗಿ ಇವಳು ಅಲ್ಲಿಂದ ಒದ್ದಾಡ್ತಾನೆ ತನ್ನ ಕೈಯಲ್ಲಿ ಏನೋ ಸಿಗುತ್ತೋ ಅದನ್ನು ತಗೊಂಡು ಅದಕ್ಕೆ ಹೊಡಿಬೇಕು ಅಂತಾಳೆ. ಭಯಾನಕ ದೃಶ್ಯ ಆಗಿತ್ತು. ಅದನ್ನು ತಗೊಂಡು ಹೊಡಿಬೇಕಂತಾಳೆ. ಹೊಡೆದಾಗ ಅದಕ್ಕೆ ಏನೂ ಆಗೋದಿಲ್ಲ. ಆದರೆ ಆಕೃತಿ ಅಲ್ಲಿಂದ ಮಾಯ ಆಗಿತ್ತು. ಮಾಯ ಆದಾಗ ಇವಳು ಭಯದಿಂದ ಆ ರೂಮಿಂದ ಇವಳು ಹೊರಗೆ ಬರ್ತಾಳೆ. ಹೊರಗೆ ಬಂದಾಗ ಯಾವುದೋ ಒಂದು ಚಿಕ್ಕ ಹುಡುಗ ಇವಳು ಮುಂದೆ ಬಂದಿದ್ದಾನೆ. ಆದರೆ ಚಿಕ್ಕ ಹುಡುಗ ಏನು ಇವಳು ಮುಂದೆ ಬಂದಿದ್ನು, ಅವನ ಕಾಲುಗಳು ಹಿಂದಿನ ಸೈಡ್ ಅಂದರೆ ಅಪೋಸಿಟ್ ಡೈರೆಕ್ಷನ್ ಟರ್ನ್ ಆಗಿದೆ. ಎಕ್ಸಾಂಪಲ್, ಅವನ ಕತ್ತೇನಿದೆಯಲ್ಲ ಅದೇ ಅಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಯಾವ ಕಡೆ ಎದೆ ಇರುತ್ತೋ ಮುಖನೂ ಆ ಕಡೆನೇ ತಿರ್ಕೊಂಡಿರ್ಬೇಕು. ಆದರೆ ಬೆನ್ನು ಎಲ್ಲಿದೆಯೋ ಆ ಕಡೆ ಮುಖ ತಿರ್ಕೊಂಡಿದೆ, ಅಂದರೆ ಪೂರ್ತಿಯಾಗಿ ಅಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಆಗಿತ್ತು.
ಇದನ್ನ ನೋಡಿದ ತಕ್ಷಣ ಇವಳಿಗೆ ಮತ್ತಷ್ಟು ಭಯ ಆಯಿತು. ಅಷ್ಟರಲ್ಲಿ ಮತ್ತೊಂದು ಯಾವುದೋ ಒಂದು ಚಿಕ್ಕ ಹುಡುಗಿ ಅಲ್ಲೇ ಬಂದು, ಅಕ್ಕ ನೀವ್ಯಾಕೆ ನಮ್ಮ ಮನೇಲಿ ಇದ್ದೀರಾ, ನಮ್ಮ ಮನೇಲಿ ಬಂದಿರೋ ಗೆಸ್ಟ್ ಅಂತ ಕೇಳ್ತಾಳೆ. ಅವಾಗ ಇವಳು ಭಯದಿಂದ ಹ್ಞೂ ಅನ್ಬೇಕು, ಇಲ್ಲ ಅನ್ಬೇಕು, ಇವಳಿಗೆ ಅರ್ಥನೇ ಆಗೋದಿಲ್ಲ. ಇವಳು ಮತ್ತೆ ಭಯದಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಷ್ಟರಲ್ಲಿ ಕಾಲೆಡವಿ ಕೆಳಗೆ ಬಿದ್ದಾಗ ಮುಂದೆ ಯಾವುದೋ ಒಂದು ವಿಚಿತ್ರವಾದ ಆಕೃತಿ ಕೈಯಲ್ಲಿ ಬೆಲ್ಟ್ ಹಿಡ್ಕೊಂಡು ನಿಂತಿದೆ. ನೀನು ಯಾರು, ನೀನು ಯಾಕೆ ಇಲ್ಲಿ ಬಂದಿದೆಯಾ? ಅಚಾನಕ್ ಆಗಿ ಹಿಂದಿಂದ ಒಂದು ಹೆಣ್ಣಿನ ಆಕೃತಿ, ಯಾವ ಆಕೃತಿ ಇವಳು ರೂಮ್ನಲ್ಲಿ ನೋಡಿದೋ ಅದೇ ಆಕೃತಿ ಇಲ್ಲೇ ಬಂದು, ನನಗೆ ನ್ಯಾಯ ಕೊಡಿಸು, ನನ್ನನ್ನು ಕಾಪಾಡು, ನನಗೆ 2 ಮಕ್ಕಳಿದ್ದಾರೆ, ನನ್ನನ್ನು ಕಾಪಾಡು, ಇಷ್ಟೇ ಹೇಳ್ತಾ ಇದ್ದಾಳೆ. ಇದರಿಂದ ಇವಳಿಗೆ ಮತ್ತಷ್ಟು ಭಯ ಆಯಿತು. ಎಲ್ಲ ಆಕೃತಿಗಳು ಒಂದೊಂದಾಗಿ ಇವಳು ಮುಂದೆ ಬರ್ತಾ ಇದೆ. ಈಗಂತೂ ಇವಳಿಗೆ ಉಳ್ಕೊಳ್ಳೋದಕ್ಕೆ ಯಾವ ಹಾದಿನೂ ಇರಲಿಲ್ಲ. ಇವಳು ಅಲ್ಲಿಂದ ಓಡಿ ಹೋಗ್ಬೇಕು ಅಂತಾಳೆ. ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗ ಇವಳು ಮುಂದೆ ಬಂತು. ಎಲ್ಲಿ ಹೋಗ್ತಾ ಇದ್ದೀರಾ, ನೀವು ಯಾರು? ಇನ್ನೊಂದು, ಆಂಟಿ ನೀವೆಲ್ಲಿ ಹೋಗ್ತಾ ಇದ್ದೀರಾ, ನೀವು ಇಲ್ಲಿ ಬಂದಿರೋ ಗೆಸ್ಟಾ ಅಂತ ಕೇಳ್ತಾಳೆ. ಅವಾಗ ಇವಳಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಿಂದೆ ನೋಡಿದ್ರೆ ಮತ್ತೆ ಅದೇ ಆಕೃತಿ ಕಾಲು ಎಳ್ಕೊಂಡು ಬರ್ತಾ ಇದೆ. ಅದನ್ನ ನೋಡಿ ಇವಳಿಗೆ ಮತ್ತಷ್ಟು ಭಯ ಆಯಿತು. ಯಾಕೆ ಅಂದರೆ ಆ ಕಾಲುಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಆಗಿದೆ. ಕಾಲು ಎಳ್ಕೊಂಡು ಬರ್ತಾ ಇತ್ತು. ಇದನ್ನ ನೋಡಿ ಇವಳಿಗೆ ಮತ್ತಷ್ಟು ಭಯ ಆಯಿತು. ಇವಳು ಇಲ್ಲಿಂದ ಓಡಿ ಹೋಗ್ಬೇಕು ಅಂತ ಇವಳು ಮನಸ್ಸಲ್ಲಿ ನಿರ್ಧಾರ ಮಾಡಿದಾಳೆ. ಆದರೆ ಇವಳಿಗೀಗ ದೇವ್ರ ಕೋಣೆಗೆ ಹೋಗ್ಬೇಕು ಅಂತ ಆಸೆ. ಯಾಕೆಂದರೆ ಮೊದಲನೇ ಬಾರಿಗೆ ಇವಳು ದೇವ್ರ ಕೋಣೆಗೆ ಹೋದಾಗ ಇವಳು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಕಾಡಿತ್ತು. ಅಲ್ಲಿ ಯಾರೂ ಬಂದೇ ಇರಲಿಲ್ಲ. ಇವಳು ದೇವ್ರ ಕೋಣೆಗೆ ಹೋಗಬೇಕು ಅಂತ ಜೋರಾಗಿ ಓಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಅಚಾನಕ್ ಆಗಿ ಯಾರೋ ಇವಳ ಕಾಲುಗಳನ್ನು ಹಿಡ್ಕೊಂಡಿದ್ದಾರೆ. ನಿಧಾನವಾಗಿ ಇವಳನ್ನ ಹಿಂದೆ ಎಳಿತಾ ಇದ್ದಾರೆ. ಅದರಿಂದ ಇವಳಿಗೆ ಮತ್ತಷ್ಟು ಭಯ ಆಯಿತು. ಕಾಲನ್ನ ಬಿಡಿಸ್ಕೊಳ್ಳೋದಕ್ಕೆ ಇವಳು ಟ್ರೈ ಮಾಡ್ತಾ ಇದ್ದಾಳೆ. ಬಿಟ್ಟು ಅಂತ ಇವಳು ಅಲ್ಲೇ ಕೂತ್ಕೊಂಡು ಆಳ್ತಾ ಇದ್ದಾಳೆ. ತುಂಬ ಭಯ ಪಟ್ಟಿದ್ಲು. ಇಂಥ ಜಾಗದಲ್ಲಿ ಯಾರೇ ಇದ್ರೂ ಭಯ ಪಡ್ತಾರೆ ಸ್ನೇಹಿತರೆ. ಅದರಲ್ಲಿ ಕೂಡ ಒಂಟಿ ಹುಡುಗಿ, ಅವಳು ಗುಲ್ಬರ್ಗ ಜಿಲ್ಲೆಯಿಂದ ಬಂದವಳು, ಇಲ್ಲಿ ಓದಬೇಕು ಅಂತ ಬಂದವಳು, ಕನಸನ್ನು ಹೊತ್ಕೊಂಡು ಬಂದಂಥ ಹುಡುಗಿ ಇಂಥ ಜಾಗದಲ್ಲಿ ಒಬ್ಬಳೆ ಸಿಕ್ಕಿ ಹಾಕ್ಕೊಂಡಿದ್ದಾಳು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇವಳ ಪರಿಸ್ಥಿತಿ ಇಲ್ಲಿ ಯಾವ ರೀತಿ ಆಗ್ತಾ ಇರ್ಬೋದು ಅಂತ. ಆದ್ದರಿಂದ ಇವಳು ತುಂಬ ಭಯ ಪಟ್ಟುಕೊಂಡು ಆಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಇವಳು ದೇವ್ರ ಹೆಸರನ್ನ ತಗೋತಾಳೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನೀನು ಇಚ್ಛೆಯಂತೆ ಮಾಡು ಅಂತ ಇವಳು ಅಲ್ಲೇ ಕೂತ್ಕೋತಾಳೆ. ಸಮಯ ಸುಮಾರು 3 ಗಂಟೆ. ಇವಳು ದೇವ್ರ ಹೆಸರನ್ನ ಜಪ ಮಾಡ್ತಾ ಇದ್ದಾಳೆ. ದೇವ್ರ ಹೆಸರನ್ನ ತಗೊಂಡು ಇವಳು ಅಲ್ಲೇ ಕೂತಿದ್ದಾಳೆ. ಏನಾದರೂ ಆಗಲಿ ಅಂತ ಇವಳು ಪರಿಸ್ಥಿತಿಗೆ ಸರೆಂಡರ್ ಮಾಡ್ಕೋತಾಳೆ. ಅಚಾನಕ್ ಆಗಿ ಎಲ್ಲ ಆಕೃತಿಗಳು ವಿಚಿತ್ರವಾಗಿ ಕಿರಿಸ್ತಾ ಅಲ್ಲಿಂದ ಮಾಯ ಆಯಿತು. ಅದು ಯಾಕೆ ಅಂತ ಇವಳಿಗೆ ಅರ್ಥ ಆಗಲಿಲ್ಲ. ಸಮಯ 3 ಗಂಟೆ ಆಗಿ ಹೋಗಿತ್ತು, ಅದಕ್ಕೋಸ್ಕರನ, ಅಥವಾ ಇವಳು ದೇವರ ಮೇಲೆ ಭಾರ ಹಾಕಿದ್ಲು ಅದಕ್ಕೋಸ್ಕರನ, ಅಥವಾ ಇದರ ಟೈಮ್ ಲಿಮಿಟ್ಸ್ ಏನಿರುತ್ತೋ, ಒಂದು ಪ್ಯಾರನಾರ್ಮಲ್ ವರ್ಡ್ನಲ್ಲಿ ಒಂದು ನೆಗೆಟಿವ್ ಎನರ್ಜಿಗೆ ಒಂದು ಟೈಮ್ ಲಿಮಿಟ್ಸ್ ಅಂತ ಇರುತ್ತೆ. ಈ ಟೈಮ್ನಲ್ಲಿ ಅದು ನಮಗೆ ಹಾರ್ಮ್ ಮಾಡೋದು. ಅದು ಬಾಕಿ ಸಮಯದಲ್ಲಿ ಹಾರ್ಮ್ ಮಾಡಬೇಕು ಅಂದರೆ ಅದು ಯಾರ್ದಾದ್ರೂ ಮೈನಲ್ಲಿ ಸೇರಿಕೊಂಡಾಗ ಮಾತ್ರ. ಬಾಕಿ ಸಮಯದಲ್ಲಿ ನಮಗೆ ಹಾರ್ಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಟೈಮ್ ಲಿಮಿಟ್ಸ್ ಮುಗೀತು ಅಂತ ಕಾರಣಕ್ಕೋಸ್ಕರ ಇರ್ಬೋದು. ಆದರೆ ಅಚಾನಕ್ ಎಲ್ಲ ವಾತಾವರಣ ಶಾಂತ ಆಗಿತ್ತು. ಆದರೆ ಇವಳ ಕುತ್ತಿಗೆ ಏನು ಹಿಡಿದಿತ್ತಲ್ಲ, ಮೊದಲ ಬಾರಿಗೆ ಆ ಗಾಯದ ಗುರುತುಗಳು ರಕ್ತದ ರೀತಿ ಕಾಣ್ತಾ ಇತ್ತು. ಇವಳು ಆ ಮನೆಯಿಂದ ಓಡಿ ಹೋಗ್ತಾಳೆ. ಭಯದಿಂದ ಓಡಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಂಟಿ ಹುಡುಗಿ. ರಾತ್ರಿ ಸುಮಾರು 3:30 ಇವಳು ಎಲ್ಲಿ ಹೋಗ್ಬೇಕು ಅಂತ ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಹೊರಗೆ ನೋಡಿದಾಗ ಇದಕ್ಕಿಂತ ಭಯಾನಕ ವಾತಾವರಣ ಇತ್ತು. ಎಲ್ಲಿ ನೋಡಿದ್ರು ನಾಯಿಗಳು ಹೋಗುತ್ತಾ ಇದೆ. ಎಲ್ಲಿ ಯಾವ ಬೀದಿನಲ್ಲಿ ಹೋದ್ರು ನಾಯಿಗಳು ಒಂದು ರೀತಿ ನಿಂತಿತ್ತು. ಈಗಂತ ಇವಳಿಗೆ ಆಳ್ತಾ ಇವಳು ಒಂದು ಅಂಗಡಿ ಮುಂದೆ ಹೋಗಿ ಕೂತ್ಕೋತಾಳೆ. ಏನು ಮಾಡಬೇಕು ಅಂತ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲೇ ಕೂತಿದ್ದಾಳೆ. ಬೆಳಗ್ಗೆ ಆಗೋವರೆಗೂ ಅಲ್ಲೇ ಕೂತ್ಕೋತಾಳೆ. ಬೆಳಗ್ಗೆ ಸುಮಾರು 7:30 ಇವಳು ಇದೇ ಅವಸ್ಥೆಯಲ್ಲಿ ಕಾಲೇಜಿಗೆ ಓದಕ್ಕೆ ಇವಳು ನಿರ್ಧಾರ ಮಾಡ್ತಾಳೆ. ಕಾಲೇಜ್ಗೆ ಓದಬೇಕು ಅಂತ ಇವಳಿಗೆ ಹೋಗ್ತಾ ಇಲ್ಲ. ತನ್ನ ಸ್ನೇಹಿತೆ ಮುಂದೆ ಎಲ್ಲ ಹೇಳ್ಕೋಬೇಕು. ತನ್ನ ಮನಸ್ಸಿನ ದುಃಖನ ದೂರ ಮಾಡ್ಕೋಬೇಕು. ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಕೋಬೇಕು ಅಂತ ಇವಳಿಗೆ ಈಗ ಮನಸ್ಸಲ್ಲಿ ತುಂಬ ಅನಿಸ್ತಾ ಇತ್ತು. ಯಾಕೆಂದರೆ ಇವಳು ನೋಡಿರೋ ಘಟನೆ ಅಂತೂ ತುಂಬ ಭಯಾನಕವಾಗಿತ್ತು. ಇವಳು ಕಾಲೇಜಿಗೆ ಹೋಗ್ತಾಳೆ. ಆದರೆ ಕಾಲೇಜ್ ರೂಮ್ ಒಳಗೆ ಹೋಗೋದಿಲ್ಲ, ಕ್ಲಾಸ್ ರೂಮ್ನಲ್ಲಿ ಇವಳು ಹೋಗೋದಿಲ್ಲ. ಇವಳು ಕಾಲೇಜ್ ಕ್ಯಾಂಪಸ್ನಲ್ಲಿ ಇವಳು ವೇಟ್ ಮಾಡ್ತಾ ಇದ್ದಾಳೆ ದೀಕ್ಷಾಗೆ. ಇವಳು ವೇಟ್ ಮಾಡಬೇಕಾದ್ರೆ ಅಚಾನಕ್ ಯಾರೋ ಇವಳು ಹಿಂದಿಂದ ಬಂದು ಟಚ್ ಮಾಡಿದಾಗ ಹೋಗುತ್ತೆ. ಇವಳು ಒಮ್ಮೆ ಭಯದಿಂದ ಹಿಂದೆ ತಿರುಗಿ ನೋಡ್ತಾಳೆ. ದೀಕ್ಷಾ ಕೇಳ್ತಾಳೆ, ಯಾಕೆ ಅನನ್ಯ ಏನಾಯ್ತು ಅಂತ. ಅವಾಗ ಅನನ್ಯ ದೀಕ್ಷಾಗೆ ಹಗ್ ಮಾಡಿ ಕಣ್ಣೀರಿಡ್ತಾ ನಡೆದಿರೋ ಎಲ್ಲ ಘಟನೆ ಹೇಳ್ತಾಳೆ. ಅವಾಗ ದೀಕ್ಷಾ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಆಮೇಲೆ ಕೇಳ್ತಾಳೆ, ನೀನು ಯಾವ ಮನೆ ಅಂದೆ ಅಂತ. ಅವಾಗ ಇವಳು ಹೇಳ್ತಾಳೆ, ಆ ಮನೆ ಹೆಸರು ಹೇಳ್ತಾಳೆ. ಮನೆ ಹೆಸರು ಹೇಳಿದಾಗ, ನೀನು ಯಾಕೆ ಅಲ್ಲಿ ಇರೋದಕ್ಕೆ ಹೋಗಿದೆ, ಆ ಮನೆ ನಿಂಗೆ ರೆಕಮೆಂಡ್ ಮಾಡಿದ್ದಾದ್ರು ಯಾರು? ಯಾಕೆಂದರೆ ಸುಮಾರು ಒಂದು 30 ವರ್ಷಗಳ ಹಿಂದೆನೇ ಆ ಮನೆ ಲಾಕ್ ಮಾಡಿದ್ದಾರೆ. ಅಲ್ಲಿ ಯಾರೂ ಹೋಗೋದಿಲ್ಲ. ಅಲ್ಲಿ ತುಂಬ ಭಯಾನಕ ಘಟನೆಗಳು ಆಗುತ್ತೆ. ಅಲ್ಲಿ ಹೋದವ್ರು ಯಾರೂ ವಾಪಸ್ ಬಂದೇ ಇಲ್ಲ.
ನಿನಗೆ ಆ ಮನೆ ರೆಕಮೆಂಡ್ ಮಾಡಿದವ್ರು ಯಾರು ಅಂತ. ಅವಾಗ ಇವಳು ಹೇಳ್ತಾಳೆ ಇಂತಿಂಥ ವ್ಯಕ್ತಿ ಒಬ್ರು ಮಾಡಿದ್ರು ಅಂತ. ಅವಾಗ ಹೋಗ್ಲಿ ಬಿಡು, ನೀನು ನಿನ್ನ ಮುಂದೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾಳೆ. ಅವಾಗ ಇವಳು ಸರಿ, ನನಗೆ ಅಲ್ಲಿ ಹೋಗೋದಕ್ಕೂ ಈಗ ಭಯ ಆಗ್ತಾ ಇದೆ, ಆದರೆ ಈಗ ಮುಂದೆ ನಾನು ಎಲ್ಲಿ ಇರಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ಅವಾಗ ದೀಕ್ಷಾ ಡೋಂಟ್ ವರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಇವಳಿಗೆ ಒಂದು ಒಳ್ಳೆ ಪಿ ಜಿನಲ್ಲಿ ಒಂದು ರೂಮ್ನ ಕೊಡಿಸ್ತಾಳೆ. ಆಮೇಲೆ ಒಂದು ಒಳ್ಳೆ ಪಾರ್ಟ್ ಟೈಮ್ ಕೆಲಸ ಕೂಡ ಕೊಡಿಸ್ತಾಳೆ, ತುಂಬ ಒಳ್ಳೆ ಪಾರ್ಟ್ ಟೈಮ್ ಜಾಬ್. ಯಾವುದಂದರೆ ಇವಳ ಕಾಲೇಜ್ ಏನಂತಲ್ಲ ಆ ಲೈಬ್ರರಿನಲ್ಲಿ ರಿಸೆಪ್ಷನಿಸ್ಟ್ ಆಗಿ, ಅಂದರೆ ಕಾಲೇಜ್ ಪೀರಿಯಡ್ ಇಲ್ಲದ ಸಮಯದಲ್ಲಿ ಅಥವಾ ಇವಳ ಕಾಲೇಜ್ ಮುಗಿದ ಆದ ಮೇಲೆ ಇವಳು ಆ ಕಾಲೇಜ್ನಲ್ಲೇ ಇರ್ಬೋದು. ಅಂದರೆ ಲೈಬ್ರರಿ ಏನಿತ್ತಲ್ಲ ಆ ಲೈಬ್ರರಿನಲ್ಲಿ ಇವಳು ವರ್ಕ್ ಮಾಡ್ಬೋದು. ಇಂಥ ಪೋಸ್ಟ್ ಇವಳಿಗೆ ಸಿಗುತ್ತೆ. ಇವಳು ಇಲ್ಲಿ ಕಾಲೇಜ್ನಲ್ಲಿ ಇವಳು ಲೈಬ್ರರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ಸಬ್ಜೆಕ್ಟ್ಸ್ ಇರುತ್ತೋ ಅದರ ಅಟೆಂಡೆನ್ಸ್ ಕೂಡ ಕಾಲೇಜ್ನವರೇ ಕೊಡ್ತಾ ಇದ್ರು. ಯಾಕೆ ಅಂದರೆ ಕಾಲೇಜ್ನಲ್ಲೂ ಕೂಡ ಅನನ್ಯ ಪರಿಸ್ಥಿತಿ ಗೊತ್ತಿತ್ತು. ಆದರೆ ಇವಳು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರು, ಇವಳ ಮಾರ್ಕ್ಸ್ ಕೂಡ ತುಂಬ ಚೆನ್ನಾಗಿ ತೆಗಿತಾ ಇದ್ಲು. ಅದಕ್ಕೋಸ್ಕರ ಇವಳಿಗೆ ಈ ಆಪರ್ಚುನಿಟಿ ಕೊಟ್ಟಿದ್ರು. ಆದರೆ ಕೆಲವು ಕ್ಲಾಸ್ಗಳನ್ನ ಇವಳು ಮಿಸ್ ಮಾಡೋ ಹಾಗೆ ಇರಲಿಲ್ಲ, ಆ ಕ್ಲಾಸ್ಗಳನ್ನ ಇವರು ಮಿಸ್ ಮಾಡ್ತಾ ಇರಲಿಲ್ಲ. ಆದರೆ ಬಾಕಿ ಕ್ಲಾಸ್ಗಳೆಲ್ಲ ಇವ್ರು ಮಿಸ್ ಮಾಡಿದ್ರು ಕೂಡ ಇವಳಿಗೆ ಅಟೆಂಡೆನ್ಸ್ ಸಿಗ್ತಾ ಇತ್ತು. ಆಮೇಲೆ ಇದ್ರ ಜೊತೆಗೆ ಇವಳಿಗೆ ಒಂದು ಒಳ್ಳೆ ಇನ್ಕಮ್ ಕೂಡ ಆಗ್ತಾ ಇತ್ತು. ಸುಮಾರು ಒಂದು 7,000 to 8,000 ಇವಳಿಗೆ ಸಂಬಳ ಬರ್ತಾ ಇತ್ತು. ಇರೋದಕ್ಕೆ ಒಂದು ಒಳ್ಳೆ ಜಾಗ ಕೂಡ ಅಲ್ಲಿ ಕೂಡ ಫ್ರೀ ಆಗಿರ್ತಾ ಇದ್ಲು, ಯಾವುದೇ ರೀತಿ ರೆಂಟ್ ಇರಲಿಲ್ಲ. ಇವಳ ಡ್ರೆಸ್ ಆಗಿರ್ಬೋದು, ಇವಳ ಊಟ ಆಗಿರ್ಬೋದು ಎಲ್ಲನೂ ದೀಕ್ಷಾನೇ ನೋಡ್ಕೋತಾ ಇದ್ರು ಕಾಲೇಜ್ ಮುಗಿಯೋವರೆಗೂ. ಆದರೆ ಅನನ್ಯಗೆ ಕಾಡ್ತಾ ಇರೋ ಪ್ರಶ್ನೆ ಏನಂದರೆ ಆ ಮನೆಯಲ್ಲಿ ಆಗಿರೋ ಘಟನೆ ಏನು. ಯಾಕೆಂದರೆ ಅವಳು ನೋಡಿರೋದ್ರಲ್ಲಿ 4 ಒಂದು ರೀತಿ ವಿಚಿತ್ರ ಆಕೃತಿಗಳು, 4 ಪಿಸಾಚಿ ಅಂತ ಹೇಳ್ಬೋದು, ಭೂತ ಅಂತ ಹೇಳ್ಬೋದು ಗೊತ್ತಿಲ್ಲ, ಆದರೆ 4 ವಿಚಿತ್ರ ಕ್ಯಾರೆಕ್ಟರ್ಗಳನ್ನ ಏನು ನೋಡಿದ್ಲು ಅದನ್ನು ಇವಳು ದೀಕ್ಷಾ ಕೇಳಿದಾಗ ದೀಕ್ಷಾ ಹೇಳ್ತಾಳೆ ನನಗೂ ಅದರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆದರೆ ಕೆಲವು ವರ್ಷಗಳಿಂದ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಇರ್ಬೋದು ಅನಿಸುತ್ತೆ, ಅಲ್ಲಿ ಒಂದು ಕುಟುಂಬ ಬಾಡಿಗೆಗೆ ಬಂದಿತ್ತು. ಆ ಕುಟುಂಬದಲ್ಲಿ 2 ಮಕ್ಕಳಿದ್ರು ಮತ್ತು ಗಂಡ ಹೆಂಡತಿ. ಅಂದರೆ ಗಂಡ ಏನಿದಾನಲ್ಲ ಅವನು ದಿನಾಲು ಕುಡಿದು ಮನೆಯಲ್ಲಿ ಇರ್ತಾ ಇದ್ದ. ಹೆಂಡತಿ ಮನೆ ಕೆಲಸ ಮಾಡಿ ಆ ಮಕ್ಕಳನ್ನ ಸಾಕ್ತಾ ಇದ್ಲು, ಮನೆ ಖರ್ಚೆಲ್ಲ ಅವಳು ನೋಡ್ಕೋತಾ ಇದ್ಲು. ಆಮೇಲೆ ಇವನಿಗೆ ಕುಡಿಯೋದಕ್ಕೂ ಕೂಡ ಅವಳು ಆಗಾಗ ದುಡ್ಡು ಕೊಡ್ತಾ ಇದ್ಲು. ಆದರೆ ಒಂದು ದಿನ ಇವಳು ಅವನಿಗೆ ದುಡ್ಡು ಕೊಡೋದೇ ಕಡಿಮೆ ಮಾಡಿದ್ಲು. ಇದಕ್ಕೋಸ್ಕರ ಅವನು ಅವ್ರ ಜೊತೆ ದಿನಾಲು ಜಗಳ ಮಾಡ್ತಾ ಇದ್ದ, ಅವಳಿಗೆ ಹೊಡೆಯೋದು ಎಲ್ಲಾನು ಮಾಡ್ತಾ ಇದ್ದ. ಒಂದು ದಿನ ಏನೋ ಗೊತ್ತಿಲ್ಲ, ಮಿಸ್ಟೀರಿಯಸ್ ಆಗಿ ಆ ಮನೇಲಿ ಎಲ್ಲರೂ ಸತ್ತೋದ್ರು. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಪೋಸ್ಟ್ ಮಾರ್ಟಮ್ನಲ್ಲಿ ಎಲ್ಲರೂ ವಿಷ ತಿಂದು ಸತ್ತಿದ್ದಾರೆ ಅಂತ ಬಂದಿತ್ತು. ಆದರೆ ಒಟ್ಟಿಗೆ ಇಡೀ ಕುಟುಂಬಕ್ಕೆ ವಿಷ ಯಾರು ಹಾಕಿದ್ರು ಅಂತ ನನಗಂತೂ ಇದ್ರವರೆಗೂ ಗೊತ್ತಾಗಿಲ್ಲಪ್ಪ ಅಂತ ಹೇಳ್ತಾಳೆ. ಆವಾಗ ಇವಳಿಗೆ ಅರ್ಥ ಆಯಿತು ಅಲ್ಲಿ ಏನಾಗಿತ್ತು ಅಂತ. ಇವಾಗ ಕಾಲೇಜ್ ಮುಗಿದು ಸುಮಾರು ಒಂದು 5 ವರ್ಷ ಆಗಿದೆ. ಅನನ್ಯ ಈಗ ತುಂಬ ಒಳ್ಳೆ ಕೆಲಸದಲ್ಲಿದ್ದಾಳೆ. ಮಂತ್ಲಿ 1 lakh ವರೆಗೂ ಅವಳಿಗೆ ಸ್ಯಾಲ್ರಿ ತಗೋತಾಳೆ. ಇವಳ ಕುಟುಂಬ ಕೂಡ ತುಂಬ ಸುಖವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಯಾವಾಗೆಲ್ಲ ಈ ಘಟನೆ ಅವಳು ನೆನೆಸ್ಕೋತಾಳೋ ಅವಾಗೆಲ್ಲ ಭಯದಿಂದ ನಡಿಗೆ ಹೋಗ್ತಾಳೆ. ಸ್ನೇಹಿತರೆ ಈ ಕಥೆ ಅಂತೂ ಇಲ್ಲಿಗೆ ಮುಗಿತು. ಕಥೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಭಯಾನಕ ಕಥೆಗಳು ಕೇಳೋದು ನಿಮಗೆ ಇಷ್ಟ ಇತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ಕಥೆ ಜೊತೆಗೆ ಹೊಸ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ ರಾಧೇ ಕೃಷ್ಣ.